सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರ. ಸ್ತೋತ್ರಕರ್ತ ಶ್ರೀ ಪುಷ್ಪದಂತಾಚಾರ್ಯ. ಈ ಶಿವಮಹಿಮ್ನಾ ಸ್ತೋತ್ರದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಸ್ತೋತ್ರದ ಜೊತೆಯಲ್ಲಿ ನಾವು ಫಲಶ್ರುತಿಗಳು ಅಂತ ಹೇಳಿ ಅಲ್ಲಿ ಸಿಗಬಹುದಾದಂತಹ ಹೌ ವಿ ವಿಲ್ ಬಿ ಬೆನಿಫಿಟೆಡ್, ಸೊ ಅದನ್ನು ನೋಡುವಂತಹ ಪ್ರಯತ್ನ. ಈ ಭಾಗಗಳನ್ನು, ಸ್ತೋತ್ರದ ಈ ಭಾಗವನ್ನು ಫಲಶ್ರುತಿ ಅಂತ ಕರೆದರೂ ಕೂಡ ಪುಷ್ಪದಂತಾಚಾರ್ಯ ತನಗೆ ಸಿಗುವಂತಹ ಪ್ರತಿ ಅವಕಾಶದಲ್ಲೂ ಕೂಡ ಪರಮಾತ್ಮನನ್ನು ಸ್ತುತಿ ಮಾಡುವಂತಹದ್ದನ್ನು ಅವನು ಮರೀತಾ ಇಲ್ಲ. ಸ್ವಲ್ಪ ಗಂಭೀರವಾಗಿ ಈ ಭಾಗದ ಶ್ಲೋಕಗಳನ್ನು ಗಮನಿಸಿದಾಗ ಇಲ್ಲಿ ನಾವು ವಿ ಕ್ಯಾನ್ ಸಿ ಬೋತ್, ವಿ ಕ್ಯಾನ್ ಫೀಲ್ ದಟ್ ಇಟ್ ಈಸ್ ಬೋತ್ ಫಲಶ್ರುತಿ ಅಂಡ್ ಅಟ್ ದ ಸೇಮ್ ಟೈಮ್ ಅಗೇನ್ ಹಿ ಈಸ್ ಗ್ಲೋರಿಫೈಯಿಂಗ್ ದಿ ಲಾರ್ಡ್. ಸೊ ಇಲ್ಲಿ ಅವನ he is so devoted to Lord Shiva. ಸೊ ಶಿವ ಅಂತಂದರೆ he is my ಆರಾಧ್ಯ ದೈವ ಅಂತ ಹೇಳಿ, ನನ್ನ ಆರಾಧ್ಯ ದೈವನನ್ನು ನಾನು ಸ್ತುತಿ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹದನ್ನು ಮತ್ತೆ ಮತ್ತೆ ಅವನು ಹೇಳ್ಕೊತಾನೆ, ತೋರಿಸ್ಕೊತಾನೆ. ಸೊ ಇದು ಒಂದು ರೀತಿಯಲ್ಲಿ ಬೋತ್ ಫಲಶ್ರುತಿ ಅಂಡ್ ಅಟ್ ದಿ ಸೇಮ್ ಟೈಮ್ ಹಿ ಕಂಟಿನ್ಯೂಸ್ ಟು ಪ್ರೈಸ್ ದಿ ಲಾರ್ಡ್. ಮಹೇಶಾನ್ನ ಪರೋ ದೇವೋ ಮಹಿಮ್ನೋ ನ ಪರಾ ಸ್ತುತಿ ಅಘೋರಾನ್ನ ಪರೋ ಮಂತ್ರೋ ನಾಸ್ತಿ ತತ್ವಂ ಗುರೋ ಪರಂ ದೀಕ್ಷಾದಾನಂ ತಪಸ್ತೀರ್ಥಂ ಜ್ಞಾನಂ ಯಾಗಾದಿಕಾಃ ಕ್ರಿಯಾಃ ಮಹಿಮ್ನಾ ಸ್ತವ ಪಾಠಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಸೊ ಇಲ್ಲಿ ಎರಡು ಸ್ತುತಿಗಳನ್ನು ಒಟ್ಟಿಗೆ ಓದಿರುವಂತಹದ್ದು. ಇಲ್ಲಿ ಮತ್ತೆ ಅವನು ಪುಷ್ಪದಂತಾಚಾರ್ಯ ಹೇಳ್ಕೊತಾ ಇರುವಂತಹದ್ದೇನು ಅಂತಂದ್ರೆ, ಒನ್ಸ್ ಅಗೇನ್ ಶಿವ, ನೀನು ನನ್ನ ಆರಾಧ್ಯ ದೈವ. ಸೊ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ಸೊ ಲಾರ್ಡ್ ಶಿವ ಅಂತಂದ್ರೆ ನಿನಗೆ ನೀನೇ ಸಾಟಿ, ಬೇರೆ ಇನ್ಯಾರೂ ಇಲ್ಲ. ಆ ರೀತಿಯಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾನೆ. ಹಿ ಸೇಸ್ ದೇರ್ ಇಸ್ ನೋ ಅದರ್ ಗಾಡ್ ದಟ್ ಈಸ್ ಹೈಯರ್ ದ್ಯಾನ್ ಮಹೇಶ. ಸೊ ಸರ್ವಶಕ್ತ ಭಗವಂತ ಅಂತಂದ್ರೆ ಅದು ಕೇವಲ ನನ್ನ ಆರಾಧ್ಯ ದೈವ ಶಿವ ಮಾತ್ರ,
ಬೇರೆ ಇನ್ಯಾರು ಆ ರೀತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಆ ಒಂದು ದೃಢತೆ ಅವನಲ್ಲಿ ಅಷ್ಟು ಅವನನ್ನು ಗಟ್ಟಿ ಮಾಡಿಬಿಟ್ಟಿದೆ. ಭಗವಂತ ಪರಮಾತ್ಮ ಅಂತಂದ್ರೆ ಅದು ಮಹಾಶಿವ, ದಟ್ಸ್ ಆಲ್. ಸೊ ನನ್ನ ಆರಾಧ್ಯ ದೈವ ಈಸ್ ಮಹಾದೇವ. ಅವನನ್ನು ಬಿಟ್ಟರೆ ಬೇರೆ ಇನ್ಯಾರನ್ನೂ ದೇವರು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಿ ಈಸ್ ದ ಓನ್ಲಿ ಭಗವಂತ. ಸೊ ಅಷ್ಟು ಅಚಲವಾದ ಒಂದು ವಿಶ್ವಾಸವನ್ನು ಅವನು ಪರಶಿವನ ಮೇಲೆ ಇಟ್ಟಿರ್ತಾನೆ. ಸೊ ಲಾರ್ಡ್ ಶಿವನನ್ನ ಬಿಟ್ಟರೆ ಆ ಶಿವನನ್ನ ಬೇರೆ ಯಾರೊಂದಿಗೂ ಕೂಡ ಕಂಪೇರ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಮತ್ತೊಬ್ಬ ಇದಾನೆ ಅನ್ನುವಂತಹದ್ದಾದ್ರೆ ಅಲ್ಲಿ ಕಂಪ್ಯಾರಿಸನ್ ಅನ್ನುವಂತಹದ್ದು ಬರುತ್ತೆ. ಅಲ್ಲಿ ಎರಡಿರಬೇಕು. ದರ್ ಮಸ್ಟ್ ಬಿ ಸಮ್ ಟೂ ಎಂಟಿಟೀಸ್, ಸೊ ದಟ್ ಆ ಎರಡು ಎಂಟಿಟಿಗಳಲ್ಲಿ ಒಂದಕ್ಕೊಂದು ಇರುವಂತಹ ವ್ಯತ್ಯಾಸ ಅಥವಾ ಸೇಮ್ ಕ್ವಾಲಿಟೀಸ್ ಏನಿರಬಹುದು, ಏನಿಲ್ಲ. ಸೊ ಅದು ಯಾವಾಗ ನಾವು ಅದನ್ನು ಗೇಜ್ ಮಾಡ್ಬೋದು, ಹೇಗೆ ಅಳಿಬಹುದು ಅಂತಂದರೆ ಅಲ್ಲಿ ಎರಡು ಎಂಟಿಟಿಗಳು, ಎರಡು ಬೇರೆ ಬೇರೆ ವ್ಯಕ್ತಿತ್ವಗಳು ಅಲ್ಲಿರಬೇಕು. ಆದರೆ ಇರೋದು ಒಬ್ಬ ನನ್ನ ಶಿವ. ಅವನನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ಯಾರ ಜೊತೆಗೆ ಅವನನ್ನು ಕಂಪೇರ್ ಮಾಡೋದಕ್ಕೆ ಸಾಧ್ಯ? ಯಾರು ಇಲ್ವೇ ಇಲ್ವಲ್ಲ. ಸೊ ದಟ್ ಈಸ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇನ್ಫ್ಯಾಕ್ಟ್ ಯಾರೇ ಆಗಲಿ, ಇದು ಕೇವಲ ಪುಷ್ಪದಂತಾಚಾರ್ಯ ಅಂತಲ್ಲ, ಯಾರೇ ಆಗಲಿ ನಮಗೆ ಒಬ್ಬ ಆರಾಧ್ಯ ದೈವ, ಅವನು ನನ್ನ ಪರಮಾತ್ಮ ಅಂತ ನಾವು ನಂಬಿದೀವಿ ಅಂತಂದ್ರೆ, he is always a superior and supreme Lord. It is exactly ಪುಷ್ಪದಂತಾಚಾರ್ಯ ಅಂತಹ ದೈವ ಅಂತಂದ್ರೆ ಅದು ಕೇವಲ ಶಿವ ಮಾತ್ರ. ಸೊ ನಮ್ಮೆಲ್ರಿಗೂ ಕೂಡ ನಮ್ಮದೇ ಆದ ಇಷ್ಟ ದೈವ ಅಂತ ನಾವುಗಳೆಲ್ಲ ನಮ್ಮ ನಂಬಿಕೆ ಇರುವಂತಹ ಭಗವಂತನನ್ನು ನಾವು ನನ್ನ ಇಷ್ಟ ದೈವ ಅಂತ ಕರಿತೀವಿ. ನಮಗೆ ಒಂದು ವೇಳೆ ರಾಮ ನನ್ನ ಆರಾಧ್ಯ ದೈವ, ಇಷ್ಟ ದೈವ ಅಂತಂದ್ರೆ, ರಾಮ ಈಸ್ ದಿ ಸುಪ್ರೀಂ ಲಾರ್ಡ್, ಅವನನ್ನು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಕೃಷ್ಣ, ಅವನು ನನ್ನ ಇಷ್ಟ ದೈವ, ಅವನು ನನ್ನ ಆರಾಧ್ಯ ದೈವ ಅಂತಂದ್ರೆ ಕೃಷ್ಣ ಇಸ್ ದಿ ಸುಪ್ರೀಂ ಲಾರ್ಡ್. ಆ ರೀತಿಯಲ್ಲಿ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರೋದೇನು ಅಂತಂದ್ರೆ, ದಿಸ್ ಶಿವ, ಹಿ ಈಸ್ ಮೈ ಆರಾಧ್ಯ ದೈವ, ಹಿ ಈಸ್ ಗ್ರೇಟರ್ ದ್ಯಾನ್ ಆಲ್ ದಿ ಅದರ್ ಗಾಡ್ಸ್. ಬೇರೆ ದೇವತೆಗಳು ಇದ್ದಾರೆ ಅನ್ನುವಂತಹದ್ದಾದ್ರೆ ಇಟ್ ಈಸ್ ಓಕೆ, ಬಟ್ ಶಿವ ಈಸ್ ಗ್ರೇಟರ್ ದ್ಯಾನ್ ಆಲ್ ದೀಸ್ ಗಾಡ್ಸ್. ಸಿ, ಇದು ಒನ್ ಶುಡ್ ಹ್ಯಾವ್ ಫೇತ್ ಅಂದರೆ ಈ ರೀತಿ ಇರಬೇಕು. ಅದು ಪುಷ್ಪದಂತಾಚಾರ್ಯ ಆಗಿರಲಿ, ನಾವು ಯಾರೇ ಆಗಿರಲಿ, ನಾವು ಇಂತಹ ಪರಮಾತ್ಮನನ್ನು ನಾನು ನಂಬಿದ್ದೀನಿ ಅಂತಂದ ಮೇಲೆ ದಟ್ಸ್ ಆಲ್. ದೇವರು ಅನ್ನುವಂತಹದ್ದು ಅಷ್ಟು ದೃಢವಾದ ನಂಬಿಕೆ ಮತ್ತು ವಿಶ್ವಾಸ ನಾವು ಭಗವಂತನಲ್ಲಿ ಇಡಬೇಕಾಗುತ್ತೆ. ಸಾಮಾನ್ಯವಾಗಿ ದೇರ್ ಆರ್ ಪೀಪಲ್, ಅವರುಗಳಿಗೆ ಅನೇಕ ರೀತಿಯ ಏನೋ ಒಂದು ಪಾಪ, ಒಂದು ದುಃಖ, ನೋವು, ಸಂಕಟಗಳು ಅನುಭವಿಸಿದಾಗ ಅವರು ತಮ್ಮ ಇಷ್ಟ ದೈವನನ್ನ ಅವರು ಕೂಡ ಪ್ರಾರ್ಥನೆ ಮಾಡ್ಕೋತಾರೆ. ಆದರೆ ಅವರಿಗೆ ಏನೂ ಒಂದು ಚೂರು ರಿಲೀಫ್ ಸಿಕ್ಕಲಿಲ್ಲ ಅಂತಂದಾಗ ಯಾರೋ ಮತ್ತೊಬ್ಬರು ಹೇಳ್ತಾರೆ, ನೋಡಪ್ಪ ಇಂಥ ಜಾಗಕ್ಕೆ ಹೋಗು, ಅಲ್ಲಿ ಒಬ್ಬ ಪವರ್ಫುಲ್ ದೇವರಿದ್ದಾನೆ ಆ ದೇವಸ್ಥಾನದಲ್ಲಿ, ಹಿ ವಿಲ್ ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್. ಸೊ ಇಲ್ಲಿಯವರೆಗೆ ನನ್ನ ಇಷ್ಟ ದೈವ, ನನ್ನ ಸರ್ವಶಕ್ತ, ಇಂತಹ ಪರಮಾತ್ಮ ಅಂತ ನಂಬಿರುವಂತಹ ಒಬ್ಬ ವ್ಯಕ್ತಿ ಒಟ್ಟಿನಲ್ಲಿ ನನಗೆ ಈಗಿರುವಂತಹ ಒಂದು ಸಂಕಟ, ದುಃಖ ಅದು ಮಾಯ ಆಗಬೇಕು. ದಟ್ ಶುಡ್ ಗೆಟ್ ಎನ್ ಎಂಡ್. ಸೊ ನಾನು ಕೇಳ್ಕೊತಾ ಇದ್ದೆ ನನ್ನ ದೇವರನ್ನ, ನನ್ನ ಭಗವಂತನನ್ನ, ಪರಮಾತ್ಮನನ್ನ, ಆದರೆ ಏನು ಉಪಯೋಗ ಆಗಲಿಲ್ಲ. ಈಗ ಯಾರೋ ಈ ರೀತಿ ಹೇಳಿದ್ದಾರೆ, ಲೆಟ್ ಮಿ ಗೋ ಆನ್ ಟ್ರೈ. ಸೊ ಇದೇನಾಗುತ್ತೆ ಅಂತಂದರೆ, ನಾವು ಭಗವಂತ ಅಂತ ಹೇಳಿದಾಗ ಚೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಮನಸ್ಸು ಮಾಡ್ತೀವಿ. ಸೊ ಯಾವ ಸಂದರ್ಭದಲ್ಲಿ ನನಗೆ ಯಾರೋ ಒಬ್ಬ ಹೆಲ್ಪ್ ಮಾಡ್ತಾನೆ ಅಂತಂದರೆ ಅವನನ್ನೇ ದೇವರು ಅಂತ ಹೇಳಿ ಅಲ್ಲಿವರೆಗೆ ನಂಬಿದ್ದಂತಹ ಆ ಪರಮಾತ್ಮ ಈಗ ಏಕಾಏಕಿ ಮತ್ತೊಬ್ಬ ಭಗವಂತನ ಮೇಲೆ ನನ್ನ ಮನಸ್ಸು ಹೋಗಿರುತ್ತೆ. ಸೊ ಅಲ್ಲಿ ದೃಢತೆ ಇರೋದಿಲ್ಲ.
ಆದರೆ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರೋದೇನು ಅಂತಂದರೆ, ಇರಲಿ ಬೇಕಾದಷ್ಟು ದೇವರುಗಳಿದ್ದಾರೆ, ನೀವು ಹೇಳ್ದಂಗೆ ರಾಮ ಇರ್ಬೋದು, ಕೃಷ್ಣ ಇರಬಹುದು, ಆದರೆ ಫಾರ್ ಮೀ ಶಿವ ಈಸ್ ಮೈ ಆರಾಧ್ಯ ದೈವ. ಸೊ ಹಿ ಈಸ್ ಗ್ರೇಟರ್ ದ್ಯಾನ್ ದಿ ಅದರ್ ಗಾಡ್ಸ್. ನಿನ್ನ ರಾಮ ಇಲ್ಲ ಅಂತ ಹೇಳ್ತಿಲ್ಲ, ಅಥವಾ ನಿನಗೆ ನಿನ್ನ ಪಾಲಿಗೆ ಕೃಷ್ಣ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಇರಬಹುದು. ಬಟ್ ಫಾರ್ ಮೀ ಲಾರ್ಡ್ ಶಿವ, ಹಿ ಈಸ್ ದಿ ಸುಪ್ರೀಂ ಲಾರ್ಡ್. ಸೊ ಅವನ ಪ್ರಕಾರ ಇಲ್ಲಿ ದಿ ಲಾರ್ಡ್ ಶಿವ ಅಂತಂದ್ರೆ ಹಿ ಈಸ್ ಇನ್ಕಂಪೇರಬಲ್ ಅಂಡ್ ಹಿ ಈಸ್ ನನ್ ಗ್ರೇಟರ್ ದ್ಯಾನ್ ದಿ ಬೇರೆ ಯಾರೇ ಆಗಿರಲಿ. ಶಿವನನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೊಬ್ಬ ದೊಡ್ಡ ದೇವತೆ ಇದ್ದಾನೆ ಎನ್ನುವಂತಹ ನಂಬಿಕೆ ನನಗಿಲ್ಲ. ಇರೋದೇ ಆದರೆ ಅದು ಶಿವ ಮಾತ್ರ ಅನ್ನುವಂತಹ ಒಂದು ದೃಢವಾದ ವಿಶ್ವಾಸವನ್ನು ಅವನು ಶಿವನ ಮೇಲೆ ಹೊಂದಿರ್ತಾನೆ. ಅಂಡ್ ಅವನು ಅದನ್ನೇ ಹೇಳ್ತಾನೆ. ಅದೇ ರೀತಿ ಇಲ್ಲಿ ಶಿವಮಹಿಮ್ನ ಸ್ತೋತ್ರ ಅಂತಂದಾಗ ಈ ಸ್ತೋತ್ರ ಬಹಳ ಉತ್ತಮವಾಗಿದೆ ಅಂತಲೇ ಹೇಳ್ತಾನೆ. ಅದನ್ನು ಅವನೇ ರಚನೆ ಮಾಡಿರುವಂತಹದ್ದು. ಆ ರಚನೆ ಮಾಡಿರುವಂತಹದ್ದು ಕೂಡ ಅಲ್ಲಿ ನಾನು ರಚನೆ ಮಾಡಿದ್ದೀನಿ ಅಂತ ಆ ಒಂದು ಭಾವವನ್ನು ವ್ಯಕ್ತಪಡಿಸದೆ ದಿಸ್ ಸ್ತೋತ್ರ ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಶಿವಮಹಿಮ್ನ ಸ್ತೋತ್ರ, ಇದಕ್ಕಿಂತ ಉತ್ತಮವಾದ ಮತ್ತೊಂದು ಸ್ತೋತ್ರ ಇಲ್ಲ, ಬೇರೆ ಯಾವುದೂ ಇಲ್ಲ. ಸೊ ಮಂತ್ರ ಅಂತ ಹೇಳಿದಾಗ ಇಟ್ ಈಸ್ ಅಘೋರ. ಅಘೋರ ಮಂತ್ರಕ್ಕಿಂತ ಪವರ್ಫುಲ್ ಮಂತ್ರ ಬೇರೆ ಇನ್ಯಾವುದೂ ಇಲ್ಲ. ದೆರ್ ಈಸ್ ನೋ ಅದರ್ ತತ್ವ ದ್ಯಾನ್ ದಿ ಗುರು ತತ್ವ ಅಂತ. ತತ್ವ ಅಂತಂದ್ರೆ ಒಂದು ಥರದಲ್ಲಿ ಇಟ್ಸ್ ಎ ಫಿಲಾಸಫಿ ಅಂಡ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ಸಮ್ ಪ್ರಿನ್ಸಿಪಲ್. ಸೊ ಒಂದು ತತ್ವ ಅಥವಾ ಒಂದು ಫಿಲಾಸಫಿ ಅಂತಂದ್ರೆ ಆ ಗುರುಗಿಂತ ದೊಡ್ಡದು ಇನ್ನೊಂದಿಲ್ಲ. ಸೊ ಗುರುತತ್ವ ಈಸ್ ದಿ ಹೈಯೆಸ್ಟ್. ತತ್ವಗಳಲ್ಲಿ ಗುರುತತ್ವ ಹೈಯೆಸ್ಟ್, ಮಂತ್ರಗಳಲ್ಲಿ ಅಘೋರ ಇಸ್ ದಿ ಹೈಯೆಸ್ಟ್. ಆ ರೀತಿ ಸ್ತೋತ್ರ ಅಂತ ಹೇಳಿದಾಗ ದಿಸ್ ಶಿವ ಮಹಿಮ್ನ ಸ್ತೋತ್ರ. ಅಂಡ್ ದೇವರು ಅಂತ ಹೇಳಿದಾಗ ದಿಸ್ ಈಶ್ವರ ಶಿವ. ದಿಸ್ ಈಸ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಹಿ ಈಸ್ ಸೋ ಫರ್ಮ್ ಅಬೌಟ್ ಇಟ್. ನೋ ಕಾಂಪ್ರಮೈಸ್. ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋತಾನೆ ಇಲ್ಲ. ಭಗವಂತ ಅಂತಂದ್ರೆ ಇಟ್ ಈಸ್ ಶಿವ, ಸ್ತೋತ್ರ ಅಂತಂದ್ರೆ ಶಿವಮಹಿಮ್ನ ಸ್ತೋತ್ರ, ತತ್ವ ಅಂತಂದ್ರೆ ಗುರುತತ್ವ, ಮಂತ್ರ ಅಂತಂದ್ರೆ ಅಘೋರ ಮಂತ್ರ. ಎಸ್ಪೆಷಲಿ ಗುರುತತ್ವ ಅಂತಂದಾಗ ಅದಕ್ಕಿಂತ ದೊಡ್ಡದು ಮತ್ತೊಂದು ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಇದು ಸಾಮಾನ್ಯವಾಗಿ ಎಲ್ಲರೂ ಈ ದಿಸ್ ಗುರುತತ್ವ ಅಂತಂದಾಗ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಅದೇ ನಂಬಿಕೆ ಇರುತ್ತೆ. ಅದಕ್ಕೆ ಗುರು ಅಂತ ಹೇಳಿದಾಗ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ದಿಸ್ ಗುರು ಈಸ್ ಪರಬ್ರಹ್ಮ ಸ್ವರೂಪಿ. ವೈ ಗುರು ಈಸ್ ಸೋ ಗ್ರೇಟ್ ಆರ್ ಗುರುತತ್ವ ಈಸ್ ಸೋ ಗ್ರೇಟ್? ಭಗವಂತನನ್ನು ಹೋಗಿ ಹೊಂದಬೇಕು ಅನ್ನುವಂತಹ ಒಂದು ಬಯಕೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಇನ್ಫ್ಯಾಕ್ಟ್ ಅನೇಕರು ಅದನ್ನು ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ. ಭಗವಂತನನ್ನು ಹೋಗಿ ಹೊಂದಬೇಕು ಅಂತಂದಾಗ ದೇರ್ ಆರ್ ಸಮ್ ಪೀಪಲ್, ಅವರ ನಂಬಿಕೆ ಹೇಗೆ ಅಂತಂದ್ರೆ ಭಗವಂತ ಅಂತ ಅನ್ನೋನು ಒಬ್ಬ ಇದ್ದಾನೆ, ಅವನೆಲ್ಲೋ ಇದ್ದಾನೆ, ಇಲ್ಲಿವರೆಗೆ ನಾನು ನೋಡಿಲ್ಲ, ಬಟ್ ಅವನೊಬ್ಬ ಇದ್ದಾನೆ, ಅವನನ್ನು ಹೋಗಿ ನಾನು ತಲುಪಬೇಕು ಅಂತಂದ್ರೆ ಇಟ್ ಈಸ್ ಪಾಸಿಬಲ್, ಅದಕ್ಕೆ ಗುರು ಹೆಲ್ಪ್ ಮಾಡ್ತಾನೆ. ಸೊ ಭಗವಂತ ಅನ್ನುವಂತಹ ಒಂದು ಆ ಒಂದು ಫಿಸಿಕಲ್ ರೂಪ ಹೊಂದಿರುವಂತಹ ಭಗವಂತ ಇದಾನೆ ಅನ್ನುವಂತಹದ್ದೇ ಕೆಲವರ ಒಂದು ದೃಢವಾದ ನಂಬಿಕೆ ಇರುತ್ತೆ. ಇಲ್ಲಿ ಭಗವಂತನನ್ನು ಹೋಗಿ ತಲುಪಬೇಕು ಅಂತಂದ್ರೆ ಭಗವಂತ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಇಟ್ ಇಸ್ ದಿ ಹೈಯೆಸ್ಟ್ ಟ್ರೂತ್, ದ ಸುಪ್ರೀಂ ರಿಯಾಲಿಟಿ. ವೇದಾಂತ ಈ ರೀತಿಯಲ್ಲಿ ಹೇಳುತ್ತೆ. ಸಾಮಾನ್ಯವಾಗಿ ನಾವು ಭಗವಂತ ಪರಮಾತ್ಮ ದೇವರು ಅಂತ ನಾವು ಹೇಳ್ತೀವಿ, ಆದರೆ ವೇದಾಂತ ಅದನ್ನ ಈ ರೀತಿ ಹೇಳುತ್ತೆ, ಸುಪ್ರೀಂ ರಿಯಾಲಿಟಿ, ದಿ ಫೈನಲ್ ಟ್ರೂತ್. ಪ್ಯೂರ್ ಕಾನ್ಷಿಯಸ್ನೆಸ್, ಒಂದು ದಿವ್ಯ ಶಕ್ತಿ. ಸೊ ಪ್ರತಿಯೊಬ್ಬರಿಗೂ ಒನ್ ಶುಡ್ ರಿಯಲೈಸ್ ದಟ್ ಟ್ರೂತ್ ಅನ್ನುವಂತಹ ಒಂದು ಬಯಕೆ ಇರುತ್ತೆ.
ಸೊ ಐದರ್ ಭಗವಂತನನ್ನು ಹೋಗಿ ತಲುಪಬೇಕು, ಆರ್ ಐ ಶುಡ್ ರಿಯಲೈಸ್ ದಟ್ ಟ್ರೂತ್ ಅನ್ನುವಂತಹ ನಂಬಿಕೆ ಇದ್ದಾಗ ಅದನ್ನು ತೋರಿಸುವಂತಹವನೇ ಒಬ್ಬ ಗುರು. ಹೌ ಯು ಕ್ಯಾನ್ ರೀಚ್ ಟು ದಟ್ ಸ್ಟೇಟ್, ಹೌ ಯು ಕ್ಯಾನ್ ಗೋ ದೇರ್, ಹೌ ಯು ಕ್ಯಾನ್ ಸಿ ಆರ್ ರಿಯಲೈಸ್ ದಿ ಗಾಡ್. See, there are 4 different steps. Through these steps you can reach the God ಅಂತ ಹೇಳ್ತಾರೆ. So it is only a guru, he can guide us properly. ಅದಕ್ಕೆ ಗುರು ಏನು ಹೇಳ್ತಾನೆ ಅಂತಂದ್ರೆ, ನೋಡಪ್ಪ, ನನಗೆ ದೇವರು, ಪರಮಾತ್ಮ ಅಥವಾ ಆತ್ಮ ಸಾಕ್ಷಾತ್ಕಾರ ಅಥವಾ ನನಗೆ ರಿಯಲೈಸೇಷನ್ ಆಗಿದೆ, ನಾನೇನೋ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅನ್ನೋಂತಹದ್ದ ಅಂತ ನೀನು ಅಂದ್ಕೊಂಡಿದ್ರೆ, ನಾನು ಅದನ್ನು ಹೇಗೆ ತಿಳ್ಕೊಂಡೆ ಅಂತಂದರೆ, ನಾನು ಈ ಒಂದು ಮಾರ್ಗದಲ್ಲಿ ನಾನು ಹೋಗಿದ್ದೆ ಆ ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತ. ಸೊ ನೀನು ಕೂಡ ನಾನು ನಡೆದು ಹೋದಂತಹ ದಾರಿಯಲ್ಲೇ ನೀನು ಕೂಡ ಹೆಜ್ಜೆ ಹಾಕಿದ್ರೆ ಇಟ್ ಈಸ್ ಈಸಿ. ಬಿಕಾಸ್ ಆ ದಾರಿನಲ್ಲಿ ಈಗಾಗಲೇ ನಾನು ಹೋಗಿ ನಾನು ಅಲ್ಲಿ ಅದನ್ನು ಅನುಭವಿಸಿದ್ದೀನಿ. ಆದರೆ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋದ್ರೂ ನೀನು ಅದನ್ನು ಅರ್ಥ ಆಗೋದಿಲ್ಲ. ಅದರಿಂದ ನಾನು ದಾರಿ ತೋರಿಸ್ತೀನಿ, ನಾನು ಮಾರ್ಗವನ್ನು ತೋರಿಸ್ತೀನಿ. ನೀನು ಆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನಾನು ನಿನಗೆ ಬೆಳಕು ಚೆಲ್ತೀನಿ. ನಾನು ಮಾರ್ಗದರ್ಶಕ. ಈ ದಾರಿನಲ್ಲಿ ನೀನು ಹೋಗಬೇಕು ಅನ್ನುವಂತಹದ್ದನ್ನು ನಾನು ಹೇಳ್ತೀನಿ. ನೀನು ಹೋಗಿ ಪರಮಾತ್ಮನನ್ನು ಹೋಗಿ ತಲುಪು, ಭಗವಂತನನ್ನು ನೀನು ಸೇರ್ತೀಯ ಅಂತ ಹೇಳಿ, ಇಟ್ ಈಸ್ ಓನ್ಲಿ ಎ ಗುರು ವಿಲ್ ಗೈಡ್ ಅಸ್ ಲೈಕ್ ದಿಸ್. ಇದು ಒಬ್ಬ ಗುರು ಮಾತ್ರ ಯಾಕೆ ಇದನ್ನ ಮಾಡೋದಕ್ಕೆ ಸಾಧ್ಯ ಅಂತಂದ್ರೆ, ಒಬ್ಬ ಶಿಷ್ಯ ಅಂತ ಹೇಳಿದಾಗ ಗುರುವಿಗೆ ಶಿಷ್ಯನ ಮೇಲೆ ಒಂದು ಅಗಾಧವಾದ ಪ್ರೀತಿ ಇರುತ್ತೆ, ಕಾರುಣ್ಯ ಇರುತ್ತೆ. ಸೊ ನಾನು ಏನು ಅನುಭವಿಸಿದೆ, ನಾನು ಯಾವ ಸತ್ಯವನ್ನು ತಿಳ್ಕೊಂಡೆ, ನಾನು ಹೇಗೆ ಆನಂದವಾಗಿದ್ದೀನಿ, ಅದೆಲ್ಲವೂ ಕೂಡ ನನ್ನ ಶಿಷ್ಯನಿಗೂ ಬೇಕು. ಯಾಕೆಂತಂದ್ರೆ ನನ್ನನ್ನು ನಂಬಿ ಬಂದಿದ್ದಾನೆ, ನನ್ನನ್ನು ಗುರು ಅಂತ ಕರೆದಿದ್ದಾನೆ ಅವನು. ಸೊ ಅವನಿಗೂ ಇದು ಬೇಕು. ಸೊ ಅವನು ಕೇಳ್ಕೊಂಡಿದ್ದಾನೆ. ಸೊ ನಾನು ಐ ಶುಡ್ ಗೈಡ್ ಹಿಮ್. ಈ ಒಂದು ಭಾವ ಒಬ್ಬ ಗುರುವಿನಲ್ಲೂ ಕೂಡ ಇರುತ್ತೆ. ಸೊ ದಿಸ್ ಕಾರುಣ್ಯ ಆಫ್ ದಿ ಗುರು, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಕಾರುಣ್ಯ ಆಫ್ ದಿ ಗುರು ಹಿ ವಿಲ್ ಗೈಡ್ ಅಸ್. ಅಂಡ್ ಎರಡನೇದು, ಪ್ರತಿನಿತ್ಯದಲ್ಲಿ ನಮ್ಮದು ಕೂಡ ಪ್ರಯತ್ನಗಳು ಬೇಕು. ನಾನು ಕೂಡ ಭಗವಂತನನ್ನು ನೋಡಬೇಕು, ಭಗವಂತನನ್ನು ಹೊಂದಬೇಕು, ಆ ಸತ್ಯವನ್ನು ನಾನು ತಿಳ್ಕೋಬೇಕು ಅಂತಂದಾಗ ನಾನು ಕೂಡ ಅದಕ್ಕೆ ತಕ್ಕಂತೆ ನನ್ನ ಮನಸ್ಸನ್ನು ಶುಚಿಯಾಗಿ ಇಟ್ಕೋಬೇಕು, ನನ್ನ ಪರಿಶುದ್ಧವಾದ ಚಿತ್ತವನ್ನು ನಾನು ಹೊಂದಬೇಕು. ನನಗೆ ಒಂದು ಫೋಕಸ್ ಬೇಕು, ಕಾನ್ಸಂಟ್ರೇಷನ್ ಬೇಕು, ಏಕಾಗ್ರ ಚಿತ್ತವನ್ನು ನಾನು ಹೊಂದಬೇಕು. ಅದೆಲ್ಲ ಮಾಡಬೇಕು ಅಂತಂದರೆ ದೇರ್ ಆರ್ ಸರ್ಟನ್ ಐ ಹ್ಯಾವ್ ಟು ಪರ್ಫಾರ್ಮ್ ಸರ್ಟನ್ ರಿಚುವಲ್ಸ್. ಲೈಕ್ ಒಂದು ದೇವರ ಪೂಜೆ ಇರಬಹುದು, ಇದೆಲ್ಲ ಕರ್ಮದ ಆಚರಣೆಗಳೇ ನಿಜ. ಬಟ್ ಯಾಕೆ ಕರ್ಮದ ಆಚರಣೆಗಳು ಬೇಕು ಅಂತಂದ್ರೆ, ಥ್ರೂ ಕರ್ಮ ಮೈ ಮೈಂಡ್ ಬಿಕಮ್ಸ್ ವೆರಿ ಪ್ಯೂರ್. ಓನ್ಲಿ ಎ ಪ್ಯೂರ್ ಮೈಂಡ್ ಕ್ಯಾನ್ ಅಟೈನ್ ದಿ ನಾಲೆಡ್ಜ್. ಸೊ ದ ಪ್ರೀರಿಕ್ವಿಸಿಟ್ ಕ್ವಾಲಿಫಿಕೇಶನ್ ಟು ಅಟೈನ್ ದಟ್ highest knowledge ಅಂತಂದ್ರೆ ಇಟ್ ಈಸ್ ದಿ ಪ್ಯೂರಿಟಿ ಆಫ್ ದಿ ಮೈಂಡ್. ಸೊ how to get that purity of the mind? It is by performing certain prescribed karmas. So ಒಬ್ಬ ಗುರು ತೋರಿಸಿಕೊಟ್ಟಿರುವಂತಹ ಕರ್ಮಗಳು, ವೇದಾಂತ ಪ್ರಿಸ್ಕ್ರೈಬ್ ಮಾಡಿರುವಂತಹ ಕೆಲವು ಕರ್ಮದ ಆಚರಣೆಗಳನ್ನು ನಾವು ಕೂಡ ದಿನನಿತ್ಯದಲ್ಲಿ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಭಗವಂತ ಅಂತ ಹೇಳಿದಾಗ ನಾವು ಭಗವಂತನನ್ನು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಕೆಲವು ವೇದ ಮಂತ್ರಗಳನ್ನು ಚಾಂಟ್ ಮಾಡ್ತೀವಿ, ನಾಮಜಪ ಅಂತ ಹೇಳಿ ಭಗವಂತನ ನಾಮಜಪವನ್ನು ಮಾಡ್ತೀವಿ, ಸ್ತೋತ್ರಗಳನ್ನು ಪಾರಾಯಣ ಮಾಡ್ತೀವಿ. ಇದೆಲ್ಲ ಯಾಕೆ ಮಾಡ್ತೀವಿ ಅಂತಂದರೆ, ಸೊ ದಟ್ ನಮಗೆ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಫೋಕಸ್ ಸಿಗತ್ತೆ. ಸೊ ಮನಸ್ಸು ಅತ್ತಿತ್ತ ಚಲಿಸೋದಿಲ್ಲ, ನೇರವಾಗಿ ನನಗೆ ಬೇಕಾಗಿರುವಂತಹ ದಿಕ್ಕಿನಲ್ಲಿ ಮನಸ್ಸು ನುಗ್ಗುತ್ತೆ.
ಸೊ ಅಂತಹ ಮನಸ್ಸು ನಾನು ಹೊಂದಬೇಕು ಅಂತಂದರೆ ಇಟ್ ಈಸ್ ಓನ್ಲಿ ಥ್ರೂ ದಿಸ್ ಕರ್ಮದ ಆಚರಣೆಗಳು ಲೈಕ್ ಪೂಜೆ, ಆರಾಧನೆ, ನಾಮ ಜಪ, ಚಾಂಟಿಂಗ್ ಆಫ್ ವೇದ ಮಂತ್ರಾಸ್, ಸ್ತೋತ್ರಾಸ್ ಎಟ್ಸೆಟ್ರಾ. ಅಂಡ್ ಮೂರನೇದು, ಯಾವುದೇ ಒಂದು ಮಂತ್ರವನ್ನು ಇಟ್ಕೊಂಡು ಆ ಮಂತ್ರದ ಮೂಲಕ ನಾವು ಧ್ಯಾನವನ್ನು ಮಾಡಬೇಕಾಗುತ್ತೆ. ಅಂತಂದರೆ ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಮಂತ್ರ ಅಂತ ಹೇಳಿದಾಗ ಇಟ್ ಈಸ್ ದಿ ಮಂತ್ರ ದಟ್ ವಿಲ್ ಪ್ರೊಟೆಕ್ಟ್ ಅಸ್. ಇನ್ಫ್ಯಾಕ್ಟ್ ಅಗೇನ್ ಆ ಮಂತ್ರ ಅಂತ ಹೇಳಿದಾಗ ಇಟ್ ವಿಲ್ ಪ್ರೊಟೆಕ್ಟ್ ಅಸ್ ಅಂತಂದರೆ ನಮ್ಮನ್ನು ರಕ್ಷಿಸುವಂತಹ ಶಕ್ತಿಯನ್ನು ನಮಗೇ ಗೊತ್ತಿಲ್ಲದೆ ನಾವೇ ಆ ಮಂತ್ರದಲ್ಲಿ ನಮ್ಮ ಶಕ್ತಿಯನ್ನಲ್ಲಿ ಹಾಕಿರ್ತೀವಿ. ನಮಗೆ ಗೊತ್ತಿಲ್ಲ ನಾವು ಮಂತ್ರಕ್ಕೆ ಅಷ್ಟು ಶಕ್ತಿಯನ್ನು ಹೇಗೆ ಹಾಕ್ತಾ ಇದ್ದೀವಿ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಮಂತ್ರ ಬಿಕಮ್ಸ್ ಸೋ ಪವರ್ಫುಲ್, ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ಮನನಾತ್ ತ್ರಾಯತೆ, ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ಹೌ ಇಟ್ ವಿಲ್ ಪ್ರೊಟೆಕ್ಟ್? ಆ ಮಂತ್ರಕ್ಕೆ ಶಕ್ತಿ ಎಲ್ಲಿಂದ ಬಂತು? ಬಿಕಾಸ್ ನಾವು ಅದನ್ನು ಧ್ಯಾನ ಮಾಡಿರ್ತೀವಿ. ನಾವು ಧ್ಯಾನ ಮಾಡುವ ಮೂಲಕ ನಮಗೆ ಇಂತಹದ್ದು ಬೇಕು, ಇದಕ್ಕಾಗಿ ನಾನು ಇಂತಹದ್ದು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ದೃಢವಾದ ಸಂಕಲ್ಪ, ದಟ್ ಏಕಾಗ್ರ ಚಿತ್ತ, ದಟ್ ಸಿಂಗಲ್ ಪಾಯಿಂಟೆಡ್ ಫೋಕಸ್, ಅವೆಲ್ಲ ಸೇರಿ ನಮ್ಮ ಎಲ್ಲ ಶಕ್ತಿಯನ್ನು ನಾವು ಅಲ್ಲಿ ದಾರೆ ಎರೆದಿರ್ತೀವಿ. ನಮಗೆ ಗೊತ್ತಿಲ್ಲ ನಾವು ಅದನ್ನು ಮಾಡ್ತಾ ಇದ್ದೀವಿ, ನಾವು ಮಂತ್ರಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಒಂದು ಸಂದರ್ಭದಲ್ಲಿ ಮಂತ್ರ ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ಆ ಮಂತ್ರಕ್ಕೆ ಶಕ್ತಿ ಕೊಟ್ಟಿರೋದೇ ನಾವು. ಹೇಗೆ ಕೊಟ್ಟಿರ್ತೀವಿ ಅಂತಂದರೆ ನಾವು ಇದನ್ನೆಲ್ಲ ಫಾಲೋ ಮಾಡಿರ್ತೀವಿ. ಮಂತ್ರದ ಜಪವನ್ನು ಮಾಡಿರ್ತೀವಿ, ನಾಮ ಜಪವನ್ನು ಮಾಡಿರ್ತೀವಿ, ಪೂಜೆಯನ್ನು ಮಾಡಿರ್ತೀವಿ, ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ, ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ, ಕಾನ್ಫಿಡೆನ್ಸ್ ಮ್ಯಾನಿಫೆಸ್ಟ್ ಮಾಡ್ತೀವಿ. ಮತ್ತು ಕೊನೆಯದಾಗಿ ಪರಮಾತ್ಮ ಅಂತ ಹೇಳಿದಾಗ ಒಂದು ಮೂರ್ತಿ ರೂಪವನ್ನು ಇಟ್ಕೊಂಡು ಭಗವಂತನನ್ನು ನಾವು ಪೂಜೆ ಮಾಡ್ತೀವಿ. ಯಾಕೆ ಅಂತಂದರೆ ಅನೇಕರ ಪ್ರಶ್ನೆ ಏನು ಅಂತಂದರೆ ದಿಸ್ ಮೂರ್ತಿ ಪೂಜೆ ಎನ್ನುವಂತಹದ್ದು ಒಂದು ಅಂಧಶ್ರದ್ಧೆ ಅಂತ ಹೇಳ್ತಾರೆ. ಮೂರ್ತಿ ಪೂಜೆಯನ್ನು ಯಾಕೆ ಆ ರೀತಿ ಒಂದು ಆಚರಣೆ ಇದೆ ಅಂತಂದರೆ, ಈಗ ಭಗವಂತ ಅಂತ ಹೇಳಿದಾಗ ವೇದಗಳು ಹೇಳುತ್ತೆ, ಪರಮಾತ್ಮ ಅಂತಂದಾಗ ಈಸ್ ನಿರ್ಗುಣ ನಿರಾಕಾರಿ. ಭಗವಂತನಿಗೆ ಒಂದು ಇಂತಹದ್ದು ಅಂತ ಒಂದು ರೂಪವೇ ಇಲ್ಲ. ಅವನು ಈಸ್ ಬಿಯಾಂಡ್ ಆಲ್ ದಿ ಗುಣಾಸ್. ಅವನು ಗುಣಾತೀತ, ನಿರ್ಗುಣ ಅಂಡ್ ನಿರಾಕಾರ. ಅಂಡ್ ಯಾಕೆ ಅವನಿಗೆ ನಿರಾಕಾರ ಅಂತಂದರೆ ಅವನು ಸರ್ವವ್ಯಾಪಿತ್ವ, ಅವನೆಲ್ಲ ಕಡೆ ಎಲ್ಲದರಲ್ಲಿ ಈಸ್ ಆಲ್ ಪರ್ವೇಡಿಂಗ್. ಸೊ ಆಲ್ ಪರ್ವೇಡಿಂಗ್ ಅಂದಾಗ ಹೇಗೆ ನಾವು ಅವನಿಗೆ ಒಂದು ರೂಪವನ್ನು ಕೊಡೋಕ್ಕಾಗತ್ತೆ? ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಕೂಡ ವೇದಾಂತ ಹೇಳುತ್ತೆ. ಈ ರೀತಿಯೆಲ್ಲ ಹೇಳಿದಾಗ ಭಗವಂತನನ್ನ ಈ ರೀತಿ ಅಂತ ಹೇಳಿ ನಾವು ಇಷ್ಟು ಮಾತ್ರಕ್ಕೆ ಭಗವಂತ ಅಂತ ಹೇಳಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಆ ರೀತಿ ಅಲ್ಲ. ಆಗ ನಮ್ಮ ಮನಸ್ಸು ಅನ್ನುವಂಥದ್ದು ಹೇಗಿದೆ ಅಂತಂದರೆ ಪ್ರತಿ ಕ್ಷಣದ ಒಂದು ಆಪರ್ಚುನಿಟಿ ಅದು ಹೇಗೆ ಕಾಯ್ತಾ ಇರುತ್ತೆ ಅಂತಂದರೆ ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮನಸ್ಸು ಕಾಯ್ತಾ ಇರುತ್ತೆ. ನಮ್ಮಿಂದ ದೂರಕ್ಕೆ ಓಡಿ ಹೋಗಬೇಕು. ಅದು ಮನಸ್ಸಿಗೆ ಬೇಕಾಗಿರುವಂತಹ ಒಂದು ಇದು. ಅದು ಸ್ವೇಚ್ಛೆಯಾಗಿ ಪ್ರಪಂಚದಲ್ಲಿ ನುಗ್ಗಬೇಕು, ವಿಹರಿಸ್ಬೇಕು. ಅದು ಮನಸ್ಸು ಕಾಯ್ತಾ ಇರುತ್ತೆ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು ನಮ್ಮನ್ನು ಬಿಟ್ಟು ದೂರಕ್ಕೆ ಹೊರಡುತ್ತೆ. ಈಗ ಮನಸ್ಸಿಗೆ ಯಾವುದೋ ಒಂದನ್ನು ತೋರಿಸಿ ಇದನ್ನು ಕುರಿತು ನೀನು ಚಿಂತನೆಯನ್ನು ಮಾಡು ಅಂತ ಹೇಳಿದಾಗ ಇಟ್ ಈಸ್ ಪಾಸಿಬಲ್ ಫಾರ್ ದಿ ಮೈಂಡ್, ಬಿಕಾಸ್ ಮೈಂಡ್ ಕ್ಯಾಪ್ಚರ್ಸ್ ದಟ್ ಒಂದು 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 ರೂಪವನ್ನು ಅದು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳುತ್ತೆ. ಸೊ ಆ ಒಂದು ರೂಪವನ್ನು ಮನಸ್ಸು ಏನು ಮಾಡುತ್ತೆ? ಧ್ಯಾನ ಮಾಡುತ್ತೆ. ಆದರೆ ಭಗವಂತನಿಗೆ ರೂಪವೇ ಇಲ್ಲ, ಆಕಾರ ಇಲ್ಲ ಅಂತ ಹೇಳಿಬಿಟ್ಟು ಮನಸ್ಸಿಗೆ ನೀನು ಭಗವಂತನನ್ನು ನೀನು ಧ್ಯಾನ ಮಾಡು. ಆಗ ಮನಸ್ಸು ಕೇಳುತ್ತೆ, ಎಸ್ ನಾನು ಧ್ಯಾನ ಮಾಡ್ತೀನಿ. ಯಾವ ರೀತಿ ಧ್ಯಾನ ಮಾಡಲಿ? ನೀವು ಅವನನ್ನು ರಾಮ ಅಂತ ಕರಿತೀಯ, ಕೃಷ್ಣ ಅಂತ ಕರಿತೀಯ, ಶಿವ ಅಂತ ಕರಿತೀಯ, ಯು ಕಾಲ್ ಹಿಮ್, ನೋ ಪ್ರಾಬ್ಲಮ್. ಬಟ್ ಅವನು ಹೇಗಿದ್ದಾನೆ ಅನ್ನೋದು ನಿನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಮನಸ್ಸು ಕೇಳುತ್ತೆ ಈ ರೀತಿ.
ನೀನು ಭಗವಂತನನ್ನು ಈ ರೀತಿಯಿಂದ ನೀನು ನಂಬ್ಕೊಂಡಿದ್ಯಾ, ಇಟ್ ಈಸ್ ಓಕೆ ಫಾರ್ ಯು. ಬಟ್ ನಾನು ಮನಸ್ಸು ಅದನ್ನು ಕುರಿತು ಚಿಂತನೆಯನ್ನು ಮಾಡಬೇಕು ಅಂತಂದಾಗ ಮನಸ್ಸಿಗೆ ಒಂದು ಆಕಾರವನ್ನು ನೀನು ಕೊಡಬೇಕು. ನೀನು ಆಕಾರವೇ ಇಲ್ಲದೆ ಇರುವಂತಹದನ್ನ ನೀ ಯಾವುದನ್ನ ತೋರಿಸ್ಬಿಟ್ಟು ನನಗೆ ಚಿಂತನೆಯನ್ನು ಮಾಡು ಅಂತ ಹೇಳ್ತಾ ಇದೆಯಾ? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಮನಸ್ಸನ್ನ ಸ್ತಬ್ಧಗೊಳಿಸಬೇಕು. ಮನಸ್ಸು ಇಟ್ ಶುಡ್ ಬಿಕಮ್ ಸ್ಟಿಲ್. ಮನಸ್ಸು ಸ್ಥಿರವಾಗಿ ಒಂದು ಕಡೆ ನಿಲ್ಲಬೇಕು ಅಂತಂದ್ರೆ ಆ ಮನಸ್ಸಿಗೆ ಒಂದು ಮೂರ್ತಿ ರೂಪವನ್ನು ಕೊಟ್ಟು ದಿಸ್ ಈಸ್ ಭಗವಂತ ಅಂತ ನಾ ಹೇಳಬೇಕು. ಆಗ ಆ ಮನಸ್ಸು ಆ ಮೂರ್ತಿಯನ್ನು ಕ್ಯಾಪ್ಚರ್ ಮಾಡುತ್ತೆ ತನ್ನ ಮನಸ್ಸಿನಲ್ಲಿ. ಆ ಮೂರ್ತಿಯನ್ನು ಕುರಿತು ಚಿಂತನೆಯನ್ನು ಮಾಡುತ್ತದೆ ಮನಸ್ಸು ತನ್ನ ದೃಷ್ಟಿಯನ್ನು ಓಪನ್ ಮಾಡಿದಾಗ, ಸಿನ್ಸ್ ಇಟ್ ಹ್ಯಾಸ್ ಆಲ್ರೆಡಿ ಕ್ಯಾಪ್ಚರ್ಡ್ ಭಗವಂತ ಶಿವ ಅಂತಂದ್ರೆ ಹೀಗಿರ್ತಾನೆ ಅನ್ನುವಂಥದ್ದು ಮನಸ್ಸು ಅದು ಗ್ರಹಿಸುತ್ತೆ. ಇಟ್ ಈಸ್ ಪಾಸಿಬಲ್. ಯಾಕೆಂತಂದ್ರೆ ನಾವು ಮನಸ್ಸಿಗೆ ಶಿವನನ್ನ ತೋರಿಸಿರ್ತೀವಿ, ನೋಡಪ್ಪ ಅವನು ಹೀಗಿರ್ತಾನೆ, ಗಜ ಚರ್ಮಾಂಬರಿ, ಅವನು ತ್ರಿಶೂಲವನ್ನು ಇಟ್ಕೊಂಡಿದ್ದಾನೆ, ವಿಭೂತಿಯನ್ನು ಬಳಕೊಂಡಿದ್ದಾನೆ, ಅವನು ಇಡೀ ದೇಹದಲ್ಲಿ ವಿಭೂತಿ ಹಾಕೊಂಡಿದ್ದಾನೆ, ನಾಗಾಭರಣ, ಅವನು ಸರ್ಪವನ್ನು ಸುತ್ತಕೊಂಡಿದ್ದಾನೆ, ಜಠಾಧಾರಿ, ಮ್ಯಾಟೆಡ್ ಹೇರ್, ತಲೆಯಲ್ಲಿ ಗಂಗೆ ಇದ್ದಾಳೆ ಹಾಗೂ ಚಂದ್ರ, ಅರ್ಧಚಂದ್ರ ಇದ್ದಾನೆ. ಸೊ ಈ ರೀತಿ ಇರೋಂತಹವನು ಶಿವ. ನೋಡ್ಕೊ, ದಿಸ್ ಇಸ್ ಶಿವ. ಸೊ ನಾವು ನಮ್ಮ ಮನಸ್ಸಿಗೆ ಈ ರೀತಿ ಟ್ರೈನಿಂಗ್ ಕೊಟ್ಟಿರ್ತೀವಿ. ಆಗ ಮನಸ್ಸು ನಾವು ಯಾವುದೋ ಒಂದನ್ನು ತೋರಿಸ್ಬಿಟ್ಟು ಇದನ್ನ ಶಿವ ಅಂತ ಹೇಳಿರ್ತೀವಲ್ಲ, ಮರುಗಳಿಗೆಯಲ್ಲಿ ನಾವು ಅದನ್ನು ತೆಗೆದಿಟ್ಬಿಟ್ಟು ಮನಸ್ಸಿಗೆ, ನೋಡಪ್ಪ ನಿನ್ನ ಶಿವನ ನಾನು ಹಿಂಗೆ ತೋರಿಸಿದ್ದೀನಿ, ನಿನಗೆ ಶಿವ ಅಂದರೆ ಗೊತ್ತು, ನೋ ಯು ಫೋಕಸ್ ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಫಾರ್ ದ ಮೈಂಡ್. ಸೊ ಮೂರ್ತಿ ರೂಪದ ಪೂಜೆ ಯಾಕೆ ಅಂತಂದ್ರೆ ಮನಸ್ಸು ನಮ್ಮಲ್ಲಿ ನಮ್ಮ ಜೊತೆ ಸ್ಥಿರವಾಗಿ ನಿಲ್ಲಬೇಕು ಅಂತ. ಇಟ್ ಈಸ್ ನಾಟ್ ಏನೋ ನಂಬಿಕೆ ಅಲ್ಲ. ಇಟ್ ಈಸ್ ನಾಟ್ ಬೇರೆಯವರು ಯಾರೋ ಹೇಳ್ತಾರೆ ಆ ರೀತಿ ಅಲ್ಲ ಅದು. ಇಟ್ ಈಸ್ ವೆರಿ ಸೈಂಟಿಫಿಕ್. ಮನಸ್ಸು ನನ್ನ ಬಳಿ ನಿಲ್ಲಬೇಕು ಅಂತಂದ್ರೆ ನಾನು ಐ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ದಿ ಮೈಂಡ್. ಸೊ ಪರಮಾತ್ಮ ಅಂತಂದಾಗ ಒಂದು ಮೂರ್ತಿ ರೂಪವನ್ನು ಕೊಟ್ಟು, ಅಂದರೆ ಇಟ್ ಈಸ್ ಮೀ ಅಂಡ್ ಅಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಒಂದು ದ್ವೈತ ಭಾವ. ಭಗವಂತನನ್ನ ತಿಳ್ಕೋಬೇಕು ಅಂತಂದ್ರೆ ದ್ವೈತ ಭಾವ, ಅದರಿಂದನೇ ಪ್ರಾರಂಭ ಮಾಡಬೇಕು. ನಾವು ದ್ವೈತದಿಂದ ಪ್ರಾರಂಭಿಸಿ ಭಗವಂತನನ್ನ ಹೊಂದಬೇಕು. ದಟ್ ಈಸ್ ದಿ ಓನ್ಲಿ ವೇ ಟು ಅಟೈನ್ ದಿ ಪರಮಾತ್ಮ. ಸೊ ಹೀಗೆ ಪರಮಾತ್ಮನನ್ನು ಹೊಂದಬೇಕು ಅಂತಂದಾಗ ಒಬ್ಬ ಗುರು ಕೊಡುವಂತಹ ಈ 4 ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಸೊ ಅದೇ ರೀತಿ ದೀಕ್ಷಾ ಅಂತ ಹೇಳಿದಾಗ, ದೀಕ್ಷಾ ಇಸ್ ಎ ಸ್ಯಾನ್ಸ್ಕ್ರಿಟ್ ವರ್ಡ್. ದೀಕ್ಷೆ ಅಂತಂದರೆ ಇನಿಷಿಯೇಷನ್ ಅಂತ ಹೇಳ್ತೀವಿ. ನಮ್ಮ ಧರ್ಮದಲ್ಲಿ ಎಸ್ಪೆಷಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳಿದಾಗ, ಒಬ್ಬ ಗುರುವಿನಿಂದ ನಾವು ದೀಕ್ಷೆ ಪಡೆದ ನಂತರದಲ್ಲಿ we can do this spiritual practice. So because ದೀಕ್ಷೆ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಹೋಲಿ. ಗುರುವಿನಿಂದ ದೀಕ್ಷೆ ಇಲ್ಲದೆ ನೀನೇನು ಮಾಡಬೇಡ, ಯಾಕೆಂದ್ರೆ ನಿನಗೆ ಗೊತ್ತಿಲ್ಲ. ಒಬ್ಬ ಗುರು ಹೇಳ್ಕೊಡ್ತೀನಿ, ಆ ನಂತರದಲ್ಲಿ ನೀನು ಫಾಲೋ ಮಾಡು. ಏಕಾಏಕಿ ನಿನ್ನ ಮನಸ್ಸಿಗೆ ಬಂದಂಗೆ ನೀನು ಮಾಡಬೇಡ. ಅದರಿಂದ ಯು ಟೇಕ್ ದೀಕ್ಷೆ ಫ್ರಮ್ ದಿ ಗುರು. ಸೊ ದೀಕ್ಷೆ ಇಲ್ಲದೆ ಯಾವ ಕೆಲಸಗಳನ್ನ ಮಾಡಬಾರ್ದು. ಹೀಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂದಾಗ ಈ ರೀತಿ ಕೆಲವು ನಂಬಿಕೆಗಳು ನಮ್ಮಲ್ಲಿರುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್, ಎ ಗುರು, ಎ ಸ್ಪಿರಿಚುವಲ್ ಟೀಚರ್, ಅವನು ತನ್ನ ಶಿಷ್ಯನಿಗೆ ದೀಕ್ಷೆಯನ್ನು ಕೊಟ್ಟು ನೀನು ಸಾಧನೆಯಲ್ಲಿ ಮುಂದುವರಿ ಅಂತ ಹೇಳಿ ಹಿ ವಿಲ್ ಶೋ ದಿ ಪಾತ್. ಸೊ ಅಗೇನ್ ದೀಕ್ಷೆ ಅಂತ ಹೇಳಿದಾಗ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ದೀಕ್ಷೆ. ಒಂದು ಮಂತ್ರ ದೀಕ್ಷೆ. ಯಾವುದೇ ಒಂದು ಮಂತ್ರವನ್ನು ಕುರಿತು ಚಿಂತಿಸಬೇಕು ಅಂತ ಹೇಳಿದಾಗ ಗುರು ಒಬ್ಬ ಹೇಳ್ತಾನೆ, ನೋಡಪ್ಪ ದಿಸ್ ಮಂತ್ರ ಇಸ್ ವೆರಿ ಪವರ್ಫುಲ್, ನೀನು ಇದನ್ನು ಧ್ಯಾನ ಮಾಡು, ಇದು ನಿನಗೆ ದೀಕ್ಷಾ ಮಂತ್ರ. ಈ ಮಂತ್ರ ಬಿಟ್ಟರೆ ನಿನಗೆ ಬೇರೆ ಇನ್ಯಾವ ಮಂತ್ರನೂ ಬೇಡ. ಸೊ ಯು ಹ್ಯಾವ್ ಟು ರಿಯಲೈಸ್ ದಟ್ ರಿಯಾಲಿಟಿ ಥ್ರೂ ದಿಸ್ ಮಂತ್ರ ಅಂತ ಹೇಳಿ ಆ ಮಂತ್ರ ದೀಕ್ಷೆಯನ್ನು ಅವನಿಗೆ ಕೊಟ್ಟಿರ್ತಾನೆ. ಆ್ಯಂಡ್ ಶಕ್ತಿ ದೀಕ್ಷೆ ಅಂತ ಇನ್ನೊಂದಿರುತ್ತೆ. ಸೊ ಅದು ಕೂಡ ಒಂದು ರೀತಿಯ ಇನಿಷಿಯೇಷನ್ ಇಂಟು ಎ ಪರ್ಟಿಕ್ಯುಲರ್ ಎನರ್ಜಿ, ಒಂದು ಶಕ್ತಿಯನ್ನು ಕುರಿತು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂದಾಗ ಇಂತಹ ಆಚರಣೆಗಳೆಲ್ಲ ಇದೆ. ಮತ್ತು ಸನ್ಯಾಸ ದೀಕ್ಷೆ. ಸೊ ಎಗೇನ್ ದಿ ಸನ್ಯಾಸ ಅಂತ ಹೇಳಿದಾಗ ನೀನು
ಜಗತ್ತಿನ ಕೆಲವು ವಸ್ತುಗಳೊಂದಿಗೆ ನೀನು ಏನು ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡಿದೀಯ, ಸೊ ಜಗತ್ತು ಮತ್ತು ಜಗತ್ತಿನ ವಸ್ತುಗಳಿಂದ ನೀನು ಈಚೆ ಬಾ, ಅದು ಯಾವುದು ಶಾಶ್ವತ ಅಲ್ಲ. ಸೊ ಅದನ್ನು ನೀನು ಡೋಂಟ್ ಗೆಟ್ ಅಟ್ಯಾಚ್ ಟು ದಟ್. ಸೊ ಅದನ್ನು ಬಿಟ್ಬಿಡ್ಬೇಕು ನೀನು. ಸೊ ರಿನೌನ್ಸ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಹೀಗೆ ಅದು ಅವಾಗ ಸನ್ಯಾಸ ಅಂತಂದ್ರೆ ಅದೇ ಅರ್ಥ. ಸೊ ಹೀಗೆ ದೀಕ್ಷಾ ಅಂತ ಹೇಳಿದಾಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ವೆರಿ ಪವಿತ್ರ, ಒಂದು ಪವಿತ್ರವಾದ ಅನುಭವ ಅದು. ಸೊ ಇಟ್ ಈಸ್ ದಿಸ್ ಎಕ್ಸ್ಪೀರಿಯನ್ಸ್ ಮಾರ್ಕಿಂಗ್ ದಿ ಬಿಗಿನಿಂಗ್ ಆಫ್ ಎ ನ್ಯೂ ಸ್ಪಿರಿಚುವಲ್ ಜರ್ನಿ ಟು ಎ ಸಾಧಕ. ಒಂದು ಯಜ್ಞದಂತಹ ಆಚರಣೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಯಜ್ಞದ ಆಚರಣೆ ಯಾಕೆ ಅಂತಂದರೆ ಅಲ್ಲಿ ನಮಗೆ ಒಂದು ಯಶಸ್ಸು ಬೇಕಾಗಿರುತ್ತೆ. ಬಿಕಾಸ್ ಆ ಯಜ್ಞ ಅಂತ ಹೇಳಿದಾಗ ಅಲ್ಲಿ ಪೂರ್ವಭಾವಿಯಾಗಿ ಕೆಲವು ಸಂಕಲ್ಪಗಳಿರುತ್ತೆ, ಕೆಲವುಗಳನ್ನು ಪಡ್ಕೋಬೇಕು ಅಂತ ಹೇಳಿ ಆ ಯಜ್ಞವನ್ನು ನಾವು ಆಚರಿಸ್ತೀವಿ. ಸೊ ಯಜ್ಞ ಅಂತ ಹೇಳಿದಾಗ ಅಲ್ಲಿ ಫಲ ಇದ್ದೇ ಇರುತ್ತೆ, ಯಜ್ಞ ಫಲ ಅಂತಲೇ ಕರಿತೀವಿ. ಸೊ ಯಾವ ರೀತಿಯಲ್ಲಿ ಯಜ್ಞವನ್ನು ಮಾಡಬೇಕು ಅನ್ನುವಂತಹದ್ದನ್ನು ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ವೇದಗಳಲ್ಲಿ. ಕರ್ಮಕಾಂಡ ಅಂತ ಒಂದು ಭಾಗ ಇದೆ, ಅದರಲ್ಲಿ ಇಂತಹದ್ದೆಲ್ಲ ಯಾಗವನ್ನು ಹೇಗೆ ಮಾಡಬೇಕು, ಯಜ್ಞವನ್ನು ಹೇಗೆ ಮಾಡಬೇಕು. ಸೊ ಇಲ್ಲಿ ಯಜ್ಞವನ್ನು ಮಾಡುವಂತಹವನನ್ನು ಯಜ್ಞದ ಯಜಮಾನ ಅಂತ ಹೇಳ್ತಾರೆ. ಆ ಯಜ್ಞದ ಯಜಮಾನ ಯಜ್ಞ ಮಾಡುವುದಕ್ಕೆ ಮುಂಚೆ ಕೆಲವು ರೀತಿಯ ಸಂಕಲ್ಪಗಳನ್ನು ತಗೋತಾನೆ. ಈ ಯಜ್ಞ ಸಂಪೂರ್ಣವಾಗಿ ಯಶಸ್ಸು ಕಾಣುವವರೆಗೆ ನಾನು ಈ ರೀತಿಯ ಒಂದು ವ್ರತ ನಿಯಮವನ್ನು ಪಾಲಿಸ್ತೀನಿ ಅಂತ ಹೇಳಿ ಕೆಲವು ರೀತಿಯ ಸಂಕಲ್ಪಗಳೆಲ್ಲವನ್ನು ಅವನು ತಗೊಂಡಿರ್ತಾನೆ. ಸೊ ಮನಸ್ಸು ದೃಢವಾಗಿ ನಿಂತಿರುತ್ತೆ. ಸೊ ಹೀಗೆ ಒಂದು ಯಜ್ಞ ಅಂತ ಹೇಳಿದಾಗ ಅಲ್ಲೇ ಕೂಡ ಅನೇಕ ರೀತಿಯ ಸಂಕಲ್ಪ, ಅದು ಕೂಡ ಒಂದು ರೀತಿಯ ದೀಕ್ಷೆ. ಅಗೇನ್ ದಾನ ಅಂತ ಹೇಳಿದಾಗ ಅಗೇನ್ ಅದು ಕೂಡ ಒಂದು ರೀತಿಯ ಆಚರಣೆ. ಆ್ಯಕ್ಚುಲಿ ಥ್ರೂ ದಾನ ಒಬ್ಬ ಮನುಷ್ಯ ಹಂಚುವ ಗುಣವನ್ನು ಕಲ್ತ್ಕೋತಾನವನು. ಅಂತಂದರೆ ತನ್ನಲ್ಲಿರುವಂತಹದ್ದನ್ನು ಮತ್ತೊಬ್ಬರಿಗೂ ನಾನು ಕೊಡಬೇಕು. ಇದು ನನ್ನ ಹತ್ರ ಇದೆ, ಬಟ್ ಅವ್ರ ಹತ್ರ ಇಲ್ಲ, ಬಟ್ ಅವ್ರಿಗೂ ಬೇಕಾಗಿದೆ ಇದು. ಸೊ ಇದು ನನ್ನೊಬ್ಬಂದಲ್ಲ, ನನ್ನಲ್ಲಿ ಇದು ಬಂದು ಸೇರಿದೆ, ಸೊ ಅದನ್ನು ಅವ್ರಿಗೂ ಕೊಡೋಣ. ಸೊ ಹಂಚುವ ಗುಣ ಹೇಗೆ ಬೆಳೆಯುತ್ತೆ ಅಂತಂದರೆ ಈ ಥ್ರೂ ದಿಸ್ ದಾನ. ಯಾಕೆಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ಗಳಿಸಿಕೊಳ್ಳುವಂತಹ ಶಕ್ತಿ ಇಲ್ಲ. ಜಗತ್ತು ಅಂತಂದಾಗ ಅಲ್ಲಿ ಅನೇಕ ರೀತಿಯ ಜನಗಳಿರ್ತಾರೆ, ಅನೇಕರು ಅಶಕ್ತರು ಈ ಜಗತ್ತಿನಲ್ಲಿರ್ತಾರೆ. ಅವರ ಪೋಷಣೆ ಕೂಡ ಆಗಬೇಕು. ಅವರು ಅಶಕ್ತ ಅಂತ ಹೇಳಿ ಅವರು ಉಪವಾಸ ಇರಬೇಕು ಅನ್ನೋಂತಹದ್ದೇನಿಲ್ಲ. ಅವರಿಗೆ ಅನೇಕ ಬೇರೆ ಬೇರೆ ಕಾರಣಗಳಿಂದ ದುಡಿಯೋಕ್ಕಾಗೋದಿಲ್ಲ, ಸಂಪಾದನೆ ಇರೋದಿಲ್ಲ. ಬಟ್ ಅವ್ರಿಗೂ ಕೂಡ ನಮ್ಮ ಥರನೇ ಹಸಿವು ಆಗತ್ತೆ, ಅವ್ರಿಗೂ ಕೂಡ ಬಾಯಾರಿಕೆ ಆಗುತ್ತೆ, ಅವ್ರಿಗೂ ಕೂಡ ಆಸೆ ಬಯಕೆಗಳೆಲ್ಲ ಇರುತ್ತೆ. ಅವುಗಳೆಲ್ಲ ಅವರು ಕೂಡ ಪೂರೈಸ್ಕೋಬೇಕು. ಜಸ್ಟ್ ಬಿಕಾಸ್ ಅವನಲ್ಲಿ ಶಕ್ತಿ ಇಲ್ಲ, ಈಸ್ ಅಶಕ್ತ ಅಂದ ಮಾತ್ರಕ್ಕೆ ಅವನು ಊಟ ಮಾಡಬಾರ್ದು ಅಂತ ಏನಿಲ್ಲ. ಸೊ ನಿನ್ನಲ್ಲಿ ಶಕ್ತಿ ಇದೆ, ನೀನು ಸಾಕಷ್ಟು ಸಂಪಾದನೆ ಮಾಡಿದೀಯಲ್ವಾ, ಒಂದು ಅಂಶ ಅವ್ರಿಗೂ ಕೊಡು. ಸೊ ಇದು ಏನು ಗಿವಿಂಗ್ನೆಸ್ ಇದೆಯಲ್ಲ, ಅದು ದಟ್ ಗಿವ್ಸ್ ಒಂದು ರೀತಿ ಮನುಷ್ಯನನ್ನು ಅದು ತುಂಬ ಬೆಳೆಸುತ್ತದೆ. ಹಂಚುವ ಗುಣ ಅನ್ನುವಂಥದ್ದು ನಾವು ಹೇಗೆ ಕಲ್ತ್ಕೋತೀವಿ ಅಂದರೆ, ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ದಾನ ಅಂತ ಹೇಳಿದಾಗ ಒನ್ ಆಫ್ ದ ಫೈನೆಸ್ಟ್ ಕರ್ಮದ ಆಚರಣೆ ಅದು. ಒನ್ ಶುಡ್ ಡೆವಲಪ್ ದಟ್ ಗುಣ. ಜೊತೆಗೆ ಇದು ಮತ್ತೊಬ್ಬ ಕೂಡ ಸುಖವಾಗಿರಲಿ ಅಂತ ಹೇಳಿ ಹಂಚುವ ಗುಣ ಮಾತ್ರ ಕಲ್ತ್ಕೊಳ್ಳೋದಿಲ್ಲ, ಒಂದು ರೀತಿಯ ಮನಸ್ಸಿನ ಬೆಳವಣಿಗೆ ಕೂಡ ಆಗುತ್ತೆ. ಅಲ್ಲಿ ಉದಾರ ಮನಸ್ಸು ಅಂತ ಹೇಳ್ತೀವಿ. ಮನಸ್ಸು ತುಂಬ ದೊಡ್ಡದಪ್ಪ, ನಿಂದು ಹೃದಯ ತುಂಬ ದೊಡ್ಡದು ಅಂತ ಹೇಳ್ತೀವಿ. ಹೇಗಾಯಿತು ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ಸರ್ಟನ್ ಪ್ರಾಕ್ಟೀಸಸ್. ಆ್ಯಂಡ್ ತಪಸ್ಸು ಅನ್ನುವಂತಹದ್ದು ಕೂಡ ಇದೇ ರೀತಿ ಒಂದು ಆಚರಣೆ. ಈವನ್ ತಪಸ್ಸು ಅಂತಂದಾಗ ಅಲ್ಲೂ ಕೂಡ ಒಂದು ಉನ್ನತವಾದ ಉದ್ದೇಶ ಇರುತ್ತೆ. ನಾವು ಪುರಾಣಗಳಲ್ಲಿ ನೋಡ್ತೀವಿ, ಅಲ್ಲಿ ರಾಜ ಮಹಾರಾಜರುಗಳು, ಋಷಿಗಳು, ರಾಕ್ಷಸರು, ದೇವತೆಗಳು, ಸಾಮಾನ್ಯ ಮನುಷ್ಯರುಗಳು ಎಲ್ಲರೂ ತಪಸ್ಸು ಅಂತಂದಾಗ ಅಲ್ಲಿ ನೋ ರಿಸ್ಟ್ರಿಕ್ಷನ್ಸ್, ಎನಿಬಡಿ ಕ್ಯಾನ್ ಡೂ ದಟ್. ಅಲ್ಲಿ ಪ್ರತಿಯೊಬ್ಬರು ತಪಸ್ಸು ಮಾಡಿರ್ತಾರೆ ಅಂತ ನಾವು ಪುರಾಣದಲ್ಲಿ ಕೇಳಿರ್ತೀವಲ್ಲ. ಆ ಪ್ರತಿ ತಪಸ್ಸಿನ ಹಿಂದೆ ಅವ್ರು ಯಾಕೆ ತಪಸ್ಸನ್ನು ಮಾಡಿದ್ದಾರೆ ಅನ್ನೋವಂಥದ್ದಕ್ಕೆ ಒಂದು ಉದ್ದೇಶ ಇರುತ್ತೆ ಅವರಲ್ಲಿ.
ಹಿರಣ್ಯಕಶಿಪು ಯಾಕೆ ತಪಸ್ಸು ಮಾಡ್ದ, ಧ್ರುವ ಯಾಕೆ ತಪಸ್ಸು ಮಾಡ್ದ, ಆ ತಪಸ್ಸಿನ ಹಿಂದೆ ಒಂದು ಉದ್ದೇಶ ಇರ್ತದೆ. ಭಸ್ಮಾಸುರ ಯಾಕೆ ತಪಸ್ಸು ಮಾಡ್ದ, ತಮಗೆ ಏನೋ ಒಂದು ಬೇಕು ಅಂತ ಹೇಳಿ, ಅದನ್ನ ಗಳಿಸ್ಕೋಬೇಕು ಅಂತ ಹೇಳಿ ಅವರು ಆ ತಪಸ್ಸಿನ ಆಚರಣೆಯನ್ನು ಮಾಡ್ತಾರೆ. ತಮ್ಮಲ್ಲಿ ಇರುವಂತಹ ಒಂದು ಉದ್ದೇಶವನ್ನು ಪೂರೈಸ್ಕೋಬೇಕು. ಸೊ ಆಗ ಈ ತಪಸ್ಸು ಅಂತಂದಾಗ ಏನಾಗುತ್ತೆ, ನನ್ನಲ್ಲಿರುವಂತಹ ಒಂದು ಉದ್ದೇಶ ಅದು ಪೂರೈಸ್ಕೊಳ್ಳೋದು ಬಿಟ್ಟರೆ ಇನ್ಯಾವುದರ ಬಗ್ಗೆ ಕೂಡ ನನ್ನ ಗಮನ ಹೋಗಬಾರ್ದು. ಆ ರೀತಿನಲ್ಲಿ ದಟ್ ಈಸ್ ತಪಸ್ಸು, ತಪ. ಆ ರೀತಿ ಶ್ರಮ ಹಾಕಬೇಕು. ಸೊ ಈ ಸಂದರ್ಭದಲ್ಲಿ ತಮ್ಮ ಉದ್ದೇಶ ಪೂರ್ತಿಯಾಗಬೇಕು ಅಂತ ಮಾಡುವಂತಹ ತಪಸ್ಸಿನ ಆ ಸಂದರ್ಭದಲ್ಲಿ ಅಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಅಡಚಣೆಗಳು ಬರುತ್ತೆ. ಅವೆಲ್ಲವನ್ನ ಮೆಟ್ಟಿ ನಿಲ್ಲಬೇಕು. ನಾನು ನಿಲ್ಲಿಸೋದಿಲ್ಲ, ಐ ವಿಲ್ ನಾಟ್ ಸ್ಟಾಪ್ ದಿಸ್ ತಪಸ್ಸು ಟಿಲ್ ಐ ಗೆಟ್ ಇಟ್. ಸೊ ಮನಸ್ಸು ಎಷ್ಟು ಫರ್ಮ್ ಆಗತ್ತೆ ಆಗ, ಮತ್ತು ಆತ್ಮವಿಶ್ವಾಸ ಎಷ್ಟು ಬೆಳೆಯುತ್ತೆ. ಸೊ ದೀಸ್ ಆರ್ ಆಲ್ ವೆರಿ ಗುಡ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಅದೇ ರೀತಿ ಕೆಲವರು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಹೇಳಿ ದೇ ವಿಸಿಟ್ ಸೋ ಮೆನಿ ಪ್ಲೇಸಸ್, ಆ ಹೋಲಿ ಪ್ಲೇಸಸ್ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಒಂದು ನಂಬಿಕೆಯಿಂದ ಆ ಜಾಗದಲ್ಲಿ, ಆ ಪುಣ್ಯಕ್ಷೇತ್ರದಲ್ಲಿ ಇರುವಂತಹ ನದಿಯ ನೀರಿನಲ್ಲಿ ಮಿಂದು ನಾವು ಪಾವನವಾಗಿದ್ದೀವಿ ಅಂತ ಭಾವಿಸಿ ಮತ್ತಷ್ಟು ತಮ್ಮ ಹೃದಯ ಮನಸ್ಸನ್ನು ಅವರು ತಿಳಿಯಾಗಿ ಇಟ್ಕೊಳ್ತಾರೆ. ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದೀನಿ, ಕೃಷ್ಣನಲ್ಲಿ ಸ್ನಾನ ಮಾಡಿದ್ದೀನಿ, ಯಮುನೆ ಹತ್ರ ಹೋಗಿದ್ದೆ, ಇಂತಹ ಕ್ಷೇತ್ರಕ್ಕೆ ಹೋಗಿದ್ದೆ, ತಿರುಪತಿಗೆ ಹೋಗಿದ್ದೆ, ಮಂತ್ರಾಲಯಕ್ಕೆ ಹೋಗಿದ್ದೆ. ಸೊ ಅದೆಲ್ಲ ಅವರ ಮನಸ್ಸು ಬೇರೊಂದನ್ನ ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಹೀಗೆ ಇಂತಹದ್ದನ್ನೆಲ್ಲ ಈ ಆಲ್ ಸಚ್ ಇದನ್ನೆಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂತ ಹೇಳ್ತಾರೆ. ಒಬ್ಬ ಸಾಧಕ ಅಂತ ಹೇಳಿದಾಗ ನಾನು ಸಾಧನೆಗೆ ನಾನು ಸಿದ್ಧನಾಗಿ ಬಂದಿದ್ದೀನಿ, ನನಗೆ ದೀಕ್ಷೆ ಬೇಕು ಅಂತ ಹೇಳಿ ಒಬ್ಬ ಗುರುವಿನ ಬಳಿ ಬಂದಾಗ ಆ ಗುರು ಇಂತಹ ಅನೇಕಗಳನ್ನು ಆ ಶಿಷ್ಯನಿಗೆ ಮಾರ್ಗದರ್ಶನ ಮಾಡ್ತಾನೆ. ನೋಡಪ್ಪ, ನೀ ಈ ರೀತಿ ಎಲ್ಲ ಮಾಡಬೇಕು, ಆಗ ನಿನ್ನ ಉದ್ದೇಶ ಈಡೇರುತ್ತೆ. ಸೊ ಇವುಗಳಿಂದ ನಿನಗೇನು ಅಂತಂದರೆ, ನಿನ್ನ ಇಷ್ಟ ದೈವ ಅವನಿಂದ ನಿನಗೊಂದು ಯು ವಿಲ್ ಗೆಟ್ ಎ ಬ್ಲೆಸ್ಸಿಂಗ್ಸ್ ಆ್ಯಂಡ್ ನಿನ್ನ ಮನಸ್ಸು ಶುದ್ಧಿ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಪ್ರೋಸೆಸ್ ಆರ್ ದಿ ಸ್ಟೆಪ್ಸ್ ಟು ಮೂವ್ ಫಾರ್ವರ್ಡ್ ಟು ದ ಸ್ಪಿರಿಚುವಲ್ ಪಾತ್. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇರೋದು ಹಿಂಗೆ, ದೇವರು ಅಂತಂದರೆ ಇಟ್ ಈಸ್ ಶಿವ, ಸ್ತೋತ್ರ ಅಂತಂದರೆ ಇದು ಶಿವ ಮಹಿಮ್ನ ಸ್ತೋತ್ರ, ಮಂತ್ರ ಅಂದರೆ ಅಘೋರ, ತತ್ವ ಅಂತಂದರೆ ಗುರು. ಸೊ ವೈ ಗುರು ತತ್ವ ಈಸ್ ಸೋ ಗ್ರೇಟ್ ಅನ್ನೋದಕ್ಕೆ, ಬಿಕಾಸ್ ಗುರು ಈಸ್ ದಿ ಒನ್ ಹೂ ಟೀಚಸ್ ಆಲ್ ದೀಸ್ ಪ್ರಾಕ್ಟೀಸಸ್ ಇನ್ ಅಸ್. And moving forward, ಕುಸುಮದಶನ ನಾಮ ಸರ್ವಗಂಧರ್ವ ರಾಜ ಶಶಿಧರವರ ಮೌಲೆ ದೇವ ದೇವಸ್ಯ ದಾಸಃ ಸಕಲು ನಿಜ ಮಹಿಮ್ನೋ ಭೃಷ್ಟ ಏವಾಸ್ಯ ರೋಷಾತ್ ಸ್ತವನಮಿದಮಾಕರ್ಷಿತ್ ದಿವ್ಯ ದಿವ್ಯಂ ಮಹಿಮ್ನಃ. ಸೊ ಇಲ್ಲಿ ಒಂದು ರೀತಿಯ ಪುಷ್ಪದಂತಾಚಾರ್ಯನ ಒಂದು ರೀತಿಯ ಪರಿಚಯ. ದೇವಲೋಕದ ಮ್ಯೂಸಿಷಿಯನ್, ಸಂಗೀತಗಾರರನ್ನ ಗಂಧರ್ವರು ಅಂತ ಹೇಳ್ತಾರೆ. ದೇವಲೋಕದ ಸಂಗೀತಗಾರರು, ದೇ ಆರ್ ಕಾಲ್ಡ್ ದಿ ಗಂಧರ್ವಾಸ್. ಅಂಡ್ ದಿಸ್ ಪುಷ್ಪದಂತ, ಹಿ ಈಸ್ ದ ಕಿಂಗ್ ಆಫ್ ಆಲ್ ದೀಸ್ ಗಂಧರ್ವಾಸ್. ಸೊ ಇಂತಹ ರಾಜನ ಹೆಸರು, ಅವನ ಹೆಸರು ಕುಸುಮ ದಶನ. ಕುಸುಮ ಅಂತಂದ್ರೆ ಇಟ್ ಈಸ್ ಫ್ಲವರ್, ಪುಷ್ಪ. ದಶನ ಅಂತಂದ್ರೆ ದಂತ, ಹಲ್ಲು. ಸೊ ಕುಸುಮ ದಶನ ಅಂತಂದ್ರೆ ಇಟ್ ಈಸ್ ಪುಷ್ಪದಂತ. ಸೊ ಈ ಪುಷ್ಪದಂತ
ದೇವಲೋಕದ ಆ ಸಂಗೀತಗಾರರನ್ನ ಏನು ಗಂಧರ್ವಾಸ್ ಅಂತ ಹೇಳ್ತೀವಿ, ಆ ಗಂಧರ್ವರ ರಾಜ. ಮತ್ತು ಈ ಗಂಧರ್ವರಾಜ ಪುಷ್ಪದಂತನಿಗೆ ಅನೇಕ ರೀತಿಯ ಶಕ್ತಿಗಳೆಲ್ಲ ಇತ್ತು. ಸೊ ಹೀಸ್ ಎ ಸಿಂಗರ್, ಮ್ಯೂಸಿಷಿಯನ್, ಶಿವನ ಭಕ್ತ. ಆ ರೀತಿಯಲ್ಲಿ ಅನೇಕ ರೀತಿಯ ಶಕ್ತಿಗಳನ್ನು ಕೂಡ ಅವನು ವಶ ಮಾಡಿಕೊಂಡಿದ್ದ. ಅವುಗಳಲ್ಲಿ ಒಂದು ಶಕ್ತಿ ಏನು ಅಂತಂದ್ರೆ, ಅವನು ಯಾರ ಕಣ್ಣಿಗೂ ಕಾಣದಂತೆ ಎಲ್ಲರ ಮಧ್ಯೆ ಓಡಾಡ್ಕೊಂಡಿರುವಂತಹದ್ದು. ಆ ಒಂದು ಶಕ್ತಿ ಅವನಲ್ಲಿತ್ತು. ಇಟ್ ಈಸ್ ಬಿಕಾಸ್ ಆಫ್ ದಿ ಅವನಿಗೆ ಪರಮಾತ್ಮನ ಅನುಗ್ರಹ. ಅಂಡ್ ಹಿ ಈಸ್ ಎ ಗ್ರೇಟ್ ವರ್ಷಿಪರ್ ಆಫ್ ಲಾರ್ಡ್ ಶಿವ. ಶಶಿಧರ ವರ, ದಟ್ ಈಸ್ ಶಿವ. ಶಶಿ ಅಂತಂದ್ರೆ ಹಿ ಈಸ್ ಮೂನ್. ದರ ಅಂತಂದ್ರೆ ಹಿ ಈಸ್ ಧಾರಣೆ ಮಾಡಿರುವಂತಹದ್ದು, ತನ್ನ ತಲೆಯಲ್ಲಿ ಇಟ್ಕೊಂಡಿರುವಂತಹವನು ಶಿವ. ಜೊತೆಗೆ ಅಲ್ಲಿ ಚಂದ್ರ, ಕ್ರೆಸೆಂಟ್ ಮೂನ್. ಅಂಡ್ ಹಿ ಈಸ್ ವರ, ಶ್ರೇಷ್ಠ ಅಂತ. ವರ ಅಂತಂದ್ರೆ ಶ್ರೇಷ್ಠ. ಸೊ ದಿಸ್ ಶಿವ ಈಸ್ ವೇರಿಂಗ್ ಮೂನ್ ಆನ್ ಹಿಸ್ ಹೆಡ್ ಅಂಡ್ ಹಿ ಈಸ್ ಮಹಾದೇವ. ಸೊ ಈ ಮಹಾದೇವನ ದಾಸ ಯಾರು? ಪುಷ್ಪದಂತ. ಸೊ ಮಹಾದೇವಸ್ಯ ದಾಸಃ. ಸೊ ಹಿ ಈಸ್ ದ ಸರ್ವೆಂಟ್ ಆಫ್ ಲಾರ್ಡ್ ಶಿವ. ಸೊ ಇಷ್ಟೊಂದು ಶ್ರದ್ಧಾ ಭಕ್ತಿಗಳಿರುವಂತಹ ಪುಷ್ಪದಂತ ಪ್ರತಿನಿತ್ಯ ಪರಮಾತ್ಮ ಶಿವನನ್ನ ಪೂಜೆ ಮಾಡ್ತಾ ಇದ್ದ. ಸೊ ಶಿವನ ಮೇಲಿನ ಅತೀವ ಭಕ್ತಿಯ ಕಾರಣದಿಂದ ಅವನೇನ್ ಮಾಡ್ತಾನೆ, ಶಿವನನ್ನ ಚೆನ್ನಾಗಿ ಅಲಂಕಾರ ಮಾಡಬೇಕು ಹೂವುಗಳಿಂದ. ಸೊ ಅವನೇನ್ ಮಾಡ್ತಾನೆ, ಒಂದ್ಸಲಿ ಹಿಂಗೆ ಹೂವುಗಳನ್ನೆಲ್ಲ ಹುಡುಕೊಂಡು ಹೋದಾಗ ಒಂದು ಕಡೆ ಒಂದು ತೋಟ ಇರುತ್ತೆ, ಹೂವಿನ ತೋಟ. ಅದು ಇಟ್ ಬಿಲಾಂಗ್ಸ್ ಟು ಎ ಕಿಂಗ್. ಆ ಒಂದು ಪ್ರಾಂತದಲ್ಲಿ ಅಲ್ಲೊಬ್ಬ ಮಹಾರಾಜ ಇರ್ತಾನೆ. ಆ ರಾಜನಿಗೆ ಸೇರಿದ ತೋಟ ಅದು. ಆ ತೋಟದಲ್ಲಿ ಬಗೆ ಬಗೆಯ ಹೂವುಗಳಿರುತ್ತೆ. ಸೊ ಅಲ್ಲಿರುವಂತಹ ಹೂವುಗಳನ್ನು ನೋಡಿ ಪುಷ್ಪದಂತನಿಗೆ ಬಹಳ ಆಶ್ಚರ್ಯ ಆಗತ್ತೆ, ಆಸೆ ಆಗತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ತೋಟದಲ್ಲಿರುವಂತಹ ಹೂವುಗಳು. ಸೊ ಇದು ತೋಟದಲ್ಲಿ ಇಲ್ಲಿದ್ರೆ ಏನು ಪ್ರಯೋಜನ ಇಲ್ಲ, ಇದು ಶಿವನ ಮುಡಿ ಏರಬೇಕು, ಶಿವನಿಗೆ ಅರ್ಪಣೆ ಆಗಬೇಕು. ಆಗ ದೇರ್ ಇಸ್ ಎ ಮೀನಿಂಗ್ ಫಾರ್ ದ ಬ್ಯೂಟಿ ಆಫ್ ದಿಸ್ ಫ್ಲವರ್. ಸೊ ಅವನೇನು ಮಾಡ್ತಾನೆ, ಸಾಯಂಕಾಲ ಹೋಗಿ ಆ ತೋಟದಲ್ಲಿ ಯಾವ್ಯಾವ ಹೂಗಳು ನಾಳೆ ಬೆಳಗ್ಗೆ ಅರಳತ್ತೆ ಅನ್ನೋ ಅಂತಹದ್ದನ್ನು ಅವನು ಹೋಗಿ ನೋಡ್ಕೊಂಬರ್ತಾನೆ. ಅಂತಂದ್ರೆ ಮಾಯಾ ರೂಪದಲ್ಲಿ ಹೋಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾಳೆ ಬೆಳಗ್ಗೆ ಯಾವ ಹೂವನ್ನ ಇವನು ತಗೋಬೇಕು, ಯಾವ ಹೂವು ಅರಳಿರುತ್ತೆ ಅದನ್ನೆಲ್ಲ ಇವನು ನೋಡ್ಕೊ. ಇನ್ಫ್ಯಾಕ್ಟ್ ಆ ಊರಿನ ಮಹಾರಾಜ ಅವನು ಕೂಡ ಹಿ ಈಸ್ ದಿ ವರ್ಷಪರ್ ಆಫ್ ಲಾರ್ಡ್ ಶಿವ. ಅವನ ತೋಟದಲ್ಲೂ ಕೂಡ ಒಂದು ಶಿವನ ಪ್ರತಿಮೆ ಇಟ್ಟಿರ್ತಾನೆ. ಜೊತೆಗೆ ಅರಮನೆಯಲ್ಲಿ ಅವನು ಶಿವನನ್ನ ಪೂಜೆ ಮಾಡ್ತಾನೆ. ಸೊ ಆ ಮಹಾರಾಜನ ಅಭ್ಯಾಸ ಏನು ಅಂತಂದ್ರೆ, ತನ್ನ ಹೂವಿನ ತೋಟದಲ್ಲಿ ಬೆಳೆದಂತಹ ಹೂವುಗಳಿಂದ ಶಿವನನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಆ ಮಹಾರಾಜ ಕೂಡ ಹಿಂದಿನ ದಿನ ಸಾಯಂಕಾಲ ಬಂದು ಆ ತೋಟದಲ್ಲಿ ನಾಳೆ ಬೆಳಗ್ಗೆಗೆ ಯಾವ್ಯಾವ ಹೂ ನನಗೆ ಸಿಗತ್ತೆ ಅಂತ ಅವನು ಲೆಕ್ಕ ಮಾಡ್ಕೊಂಡು ಹೋಗಿರ್ತಾನೆ. ಪುಷ್ಪದಂತ ಕೂಡ ಅದೇ ರೀತಿ ಅಲ್ಲಿ ಹೋಗಿ ಒಂದು ಸರ್ವೆ ಮಾಡಿರ್ತಾನೆ. ಬಟ್ ಮಾರನೇ ದಿವಸ ಬೆಳಗ್ಗೆ ಮಹಾರಾಜನಿಗೆ ಸಿಗ್ತಿರ್ಲಿಲ್ಲ ಆ ಹೂವುಗಳು. ಬೆಳಗ್ಗೆ ಅರಳಿ ನಿಂತಹ ಆ ಹೂವುಗಳು ಮಹಾರಾಜನಿಗೆ ಸಿಗ್ತಾ ಇರಲಿಲ್ಲ. ಇವನು ಮಾಯಾ ರೂಪದಲ್ಲಿ ಹೋಗಿ ಬೆಳಗ್ಗೆ ಆ ಎಲ್ಲ ಹೂವುಗಳನ್ನು ತಂದು ಶಿವನನ್ನ ಇವನು ಪೂಜೆ ಮಾಡ್ತಾ ಇದ್ದ. ಸೊ ಇದು ಬಹಳ ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ ರಾಜನಿಗೆ. ಏನು ನೆನ್ನೆ ದಿವಸ ನಾನು ನೋಡಿದ್ದೆ, ಈಗ ಬೆಳಗ್ಗೆ ಎದ್ರೆ ಇಲ್ಲಿ ಹೂವಿಲ್ವಲ್ಲ, ಯಾರು ಕದೀತಾ ಇದ್ದಾರೆ? ಸೊ ಅವನೇನು ಮಾಡ್ತಾನೆ, ಆ ಕಾವಲಿನ ಸೈನಿಕರಿಗೆಲ್ಲ ಹೇಳ್ತಾನೆ, ನಾನು ನೆನ್ನೆ ಬಂದಾಗಿತ್ತು, ಯಾರು ಕಿತ್ಕೊಂಡು ಹೋಗಿದ್ದಾರೆ, ಯಾರು ಬಂದಿದ್ರು? ಇಲ್ಲ, ಯಾರು ಬರಲಿಲ್ಲ, ನಾವೆಲ್ಲ ಕಾವಲು ಕಾದಿದ್ವಿ, ನಾವು ಯಾರು ನಿದ್ದೆ ಮಾಡಿಲ್ಲ. ಬಟ್ ನಮಗೂ ಆಶ್ಚರ್ಯ ಆಗ್ತದೆ, ಎಲ್ಲ ಕಾವಲು ಭಟ್ರು ಹೇಳ್ತಾರೆ. ಸೊ ಏನು ಮಾಡಿದ್ರು ಸಿಗೋದಿಲ್ಲ. ಈವನ್ ಸ್ವತಃ ಮಹಾರಾಜ ಬಂದು ತೋಟದಲ್ಲಿ ಇಡೀ ರಾತ್ರಿ ಕೂತರು ಕೂಡ ಅವನ ಕಣ್ಣಿಗೂ ಪುಷ್ಪದಂತ ಕಾಣ್ತಾ ಇರಲಿಲ್ಲ. ಹಾಗಾಗಿ ಹೂವುಗಳು ಮಹಾರಾಜ ಇದ್ರೂ ಕೂಡ ಅವನಿಗೆ ಸಿಗ್ತಿರ್ಲಿಲ್ಲ. ಸೊ ಏನಾದರೂ ಮಾಡಿ ಇದು ಯಾಕೆ ಈ ಥರ ಆಗ್ತಾ ಇದೆ? ಸೊ ಅವನೇನು ಮಾಡ್ತಾನೆ ಮಹಾರಾಜ, ಇದು ಯಾವ ರೀತಿ ಆಗ್ತಾ ಇದೆ ಗೊತ್ತಿಲ್ಲ, ಒಂದು ಕೆಲಸ ಮಾಡೋಣ, ಈ ತೋಟಕ್ಕೆ ಎಂಟ್ರೆನ್ಸ್ ಇದೆಯಲ್ಲ ಆ ಜಾಗದಲ್ಲಿ
ನಿರ್ಮಾಲ್ಯವನ್ನು ಹಾಕ್ಬಿಡೋಣ ಚೆನ್ನಾಗಿ. ನಿರ್ಮಾಲ್ಯ ಅಂತಂದರೆ ಹಿಂದಿನ ದಿನ ಭಗವಂತನನ್ನು ಏನು ಪೂಜೆ ಮಾಡಿರ್ತೀವಿ ಆ ಹೂಗಳನ್ನು ತಂದು ಅಲ್ಲಿ ಹಾಕೋದು. ಇನ್ಫ್ಯಾಕ್ಟ್ ನಿರ್ಮಾಲ್ಯ ಅಂತಂದರೆ ಇಟ್ ಈಸ್ ಎ ಪ್ರಸಾದ ಅಂತ ನಾವು ಭಾವಿಸ್ತೀವಿ, ನಿರ್ಮಾಲ್ಯವನ್ನು ನಾವು ಸ್ವೀಕರಿಸ್ತೀವಿ. ಸೊ ಇಲ್ಲಿ ಮಹಾರಾಜ ಏನು ಮಾಡ್ತಾನೆ, ಆ ಎಂಟ್ರೆನ್ಸಲ್ಲಿ ನಿರ್ಮಾಲ್ಯವನ್ನು ಹಾಕ್ಬಿಡ್ತಾನೆ. ಎಂದಿನಂತೆ ಪುಷ್ಪದಂತಾಚಾರ್ಯ ಮಾಯಾ ರೂಪದಲ್ಲಿ ಬರ್ತಾನೆ. ಅವನಿಗೆ ಗೊತ್ತಿಲ್ಲ ಅಲ್ಲಿ ನಿರ್ಮಾಲ್ಯ ಹಾಕಿದ್ದಾರೆ ಅಂತ. ಯಾವಾಗ ಅವನು ಮಾಯಾ ರೂಪದಲ್ಲಿ ಬಂದರೂ ಕೂಡ ನಿರ್ಮಾಲ್ಯದ ಮೇಲೆ ಕಾಲಿಡ್ತಾನೆ, ಆಗ ನಿರ್ಮಾಲ್ಯವನ್ನು ಅಪವಿತ್ರಗೊಳಿಸಿದಂತೆ ಆಯಿತು ಅಂತ ಹೇಳಿ ಅವನು ತನ್ನ ಶಕ್ತಿಯನ್ನು ಕಳ್ಕೊತಾನೆ. ಸೊ ಅವನು ಎಲ್ಲರ ಕಣ್ಣಿಗೂ ಕಾಣೋ ಹಾಗೆ ಆಗೋಗ್ತಾನೆ. ಆಗ ಎಲ್ಲರಿಗೂ ಕಣ್ಣಿಗೆ ಕಾಣೋ ಹಾಗಾದಾಗ ಅಲ್ಲಿ ಕಾವಲಿದ್ದಂತಹ ಭಟರು ಇವನನ್ನು ಹಿಡ್ಕೊಂಡ್ಬಿಡ್ತಾರೆ. ಹಿಡಿದು ಇವನನ್ನು ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಜನಿಗೆ ಒಪ್ಪಿಸ್ತಾರೆ. ಅಲ್ಲಿ ವಿಚಾರಣೆ ಆಗಬೇಕು. ಯಾಕೆಂತಂದ್ರೆ ಅವನು ಹೇಳ್ಕೊತಾ ಇದ್ದಾನೆ, ನಾನು ಶಿವಭಕ್ತ, ಅವನು ನೋಡಿದ್ರೆ ಕಳ್ಳನಂತೆ ಕಾಣಲ್ಲ, ಸಾತ್ವಿಕ ಪುರುಷಂತರ ಇದ್ದಾನೆ. ಆದರೂ ಕೂಡ ಅವನು ತೋಟದಲ್ಲಿ ಈ ರೀತಿ ವೇಷವನ್ನು ಮರೆಸಿಕೊಂಡು ಮಾಯಾ ರೂಪದಲ್ಲಿ ಬಂದಿದ್ದಾನೆ. ಅದರ ಉದ್ದೇಶ ಇಲ್ಲಿ ಹೂಗಳನ್ನು ಕಳ್ತನ ಮಾಡಬೇಕು ಅನ್ನುವಂಥದ್ದು. ಒಟ್ಟಿನಲ್ಲಿ ಅದು ಕಳ್ತನ. ಆದರೂ ಕೂಡ ಒಂದು ವಿಚಾರಣೆ ಆಗಬೇಕು ಅಂತ ಹೇಳಿ ವಿಚಾರಣೆ ಆಗೋವರೆಗೆ ಅವನನ್ನು ಕಾರಾಗೃಹದಲ್ಲಿ ಇಡಿ ಅಂತ ಹೇಳಿ ಮಹಾರಾಜ ಒಂದು ಆಜ್ಞೆಯನ್ನು ಹಾಕ್ತಾನೆ. ಸೊ ಮಾರನೇ ದಿವಸ ವಿಚಾರಣೆ ಆಗಬೇಕು. ಆ ರಾತ್ರಿನಲ್ಲಿ ಪುಷ್ಪದಂತಾಚಾರ್ಯ ತನ್ನಿಂದ ನಡೆದಂತಹ ಒಂದು ತಪ್ಪನ್ನು ನೆನಪು ಮಾಡ್ಕೋತಾನೆ. ಅವನಿಗೆ ಗೊತ್ತಾಗುತ್ತೆ, ಐ ಹ್ಯಾವ್ ಕಮಿಟೆಡ್ ಎ ಬಿಗ್ ಮಿಸ್ಟೇಕ್. ಸೊ ಇಮ್ಮಿಡಿಯೇಟ್ ಆಗಿ ಅವನೇನು ಮಾಡ್ತಾನೆ, ಹಿ ಸ್ಟಾರ್ಟೆಡ್ ಪ್ರೈಸಿಂಗ್ ದಿ ಲಾರ್ಡ್ ಶಿವ. ಆ ಒಂದು ಪಶ್ಚಾತ್ತಾಪ ಪಟ್ಟು ಪರಮಾತ್ಮ ಶಿವನನ್ನು ಕುರಿತು ಅವನು ಸ್ತುತಿ ಮಾಡ್ತಾನೆ. ನಾನು ನಿನ್ನ ಭಕ್ತ, ನಿನ್ನನ್ನು ಪೂಜಿಸಬೇಕು, ಆರಾಧಿಸಬೇಕು ಅಂತ ನಾನು ನಿನ್ನನ್ನು ಹೂಗಳನ್ನ ತರ್ತಾ ಇದ್ದೆ. ಆದರೆ ಇಲ್ಲಿ ನಾನು ವಿಚಾರಣೆಗೆ ಒಳಪಟ್ಟಂತಹ ಕೈದಿ ಆಗೋಗಿದ್ದೀನಿ. ನಾಳೆ ದಿವಸ ಯಾವ ತೀರ್ಪು ಬರುತ್ತೆ ಗೊತ್ತಿಲ್ಲ. ನಾಳೆ ನನಗೆ ಯಾವ ರೀತಿಯ ಅವಕಾಶ ಸಿಗುತ್ತೆ ನಿನ್ನನ್ನು ಸ್ತುತಿ ಮಾಡೋದಕ್ಕೆ, ಅದು ಕೂಡ ನನಗೆ ಗೊತ್ತಿಲ್ಲ. ಇವತ್ತು ಐ ಆಮ್ ಫ್ರೀ, ನಾಳೆ ದಿವಸ ಏನಾಗುತ್ತೆ ಗೊತ್ತಿಲ್ಲ. ಸೊ ಅದರಿಂದ ಈಗ ನಾನು ಸ್ತುತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಇಮ್ಮಿಡಿಯೇಟ್ಲಿ ಹಿ ಸ್ಟಾರ್ಟೆಡ್ ಪ್ರೈಸಿಂಗ್ ದಿ ಲಾರ್ಡ್ ಶಿವ. ಆ್ಯಂಡ್ ನಾವು ಸ್ತೋತ್ರವನ್ನು ಗಮನಿಸಿದಾಗ ಎವ್ರಿ ಶ್ಲೋಕ ಅಲ್ಲಿ ಪುಷ್ಪದಂತಾಚಾರ್ಯ ನಾವು ವಿ ಕ್ಯಾನ್ ಸಿ ಹಿ ಈಸ್ ವೆರಿ ಹಂಬಲ್ ಆ್ಯಂಡ್ ವೆರಿ ಸಿನ್ಸಿಯರ್ ಆ್ಯಂಡ್ ಗ್ರೇಟ್ ಡಿವೋಟಿ. ಮತ್ತು ತನ್ನಿಂದಾದಂತಹ ತಪ್ಪಿಗೆ ಅವನು ಅಲ್ಲಲ್ಲಿ ಕ್ಷಮೆ ಕೂಡ ಕೇಳ್ಕೊತಾ ಇದ್ದ. ಸೊ ನೌ ಲಾರ್ಡ್ ಶಿವ ವಾಸ್ ಪ್ಲೀಸ್ಡ್ ವಿತ್ ದಿ ಸಿನ್ಸಿಯರ್ ಭಕ್ತಿ ಆ್ಯಂಡ್ ಹಂಬಲ್ ಪ್ರೇಯರ್ ಆಫ್ ಹಿಸ್ ಡಿವೋಟಿ ಪುಷ್ಪದಂತಾಚಾರ್ಯ. ಸೊ ಆ ಲಾರ್ಡ್ ಶಿವ ಏನು ಮಾಡ್ತಾನೆ, ಇವನು ನನ್ನ ಪರಮ ಭಕ್ತ ಅಂತ ಹೇಳಿ ಅವನಿಗೆ ಹಿ ರೀಸ್ಟೋರ್ಡ್ ದಿ ಗಂಧರ್ವ ಪವರ್ಸ್ ಟು ಪುಷ್ಪದಂತ. ಸೊ ದಿಸ್ ಈಸ್ ದಿ ಸ್ಟೋರಿ ಬಿಹೈಂಡ್ ಒಂದು ಸಣ್ಣ ಪರಿಚಯ ಪುಷ್ಪದಂತನ ಬಗ್ಗೆ. ಸೊ ಸ್ತೋತ್ರದ ಮಹಿಮೆ ಮತ್ತು ಶಿವನ ಕರುಣೆ ಇಲ್ಲಿ ಈ ರೀತಿ ನಡೆದಿದೆಯಾ, ಈ ರೀತಿ ಆಗಿದೆಯಾ, ದಟ್ ಈಸ್ ನಾಟ್ ರಿಕ್ವೈರ್ಡ್. ಸ್ತೋತ್ರ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಸ್ತೋತ್ರದಲ್ಲಿ ಉಪಯೋಗಿಸಿರುವಂತಹ ಆ ಪದಗಳು, ಆ ಬಳಕೆ, ಅದು ಕೊಡ್ತಾ ಇರುವಂತಹ ಒಂದು ಅರ್ಥ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಸ್ತೋತ್ರದ ಮಹಿಮೆ ಮತ್ತು ಶಿವನ ಕರುಣೆ ಹೇಗಿದೆ, ಸೊ ಅದು ಮತ್ತೆ ಪುಷ್ಪದಂತನಿಗೆ ಆ ಒಂದು ಮಾಯಾಶಕ್ತಿಯನ್ನು ಕೂಡ ಕೊಡೋ ಹಾಗೆ ಮಾಡಿದೆ. ಅಂಡ್ ಸುರವರ ಮುನಿ ಪೂಜ್ಯಂ ಸ್ವರ್ಗ ಮೋಕ್ಷೈಕ ಹೇತು ಪಠತಿ ಯದಿ ಮನುಷ್ಯ ಪ್ರಾಂಜಲಿ ಅನ್ಯಚೇತಾ ವ್ರಜತಿ ಶಿವ ಸಮೀಪಂ ಕಿನ್ನರೈಹಿ ಸ್ತೂಯಮಾನಾ ಸ್ತವನಮಿದಂ ಅಮೋಘಂ ಪುಷ್ಪದಂತ ಪ್ರಣೀತಂ. ಸೊ ಒಂದು ವೇಳೆ ಯಾರೇ ಆಗಿರಲಿ, ಯಾವುದೇ ಮನುಷ್ಯ ಆಗಿರಲಿ, ಅಂತಹವನ ಮನಸ್ಸು ಹೇಗಿರಬೇಕು ಅಂತಂದರೆ ಇಟ್ ಮಸ್ಟ್ ಬಿ ಪರಮಾತ್ಮ ಅಂತ ಹೇಳಿದಾಗ ಆ ಒಂದು ಸಿಂಗಲ್ ಪಾಯಿಂಟೆಡ್ ಫೋಕಸ್ ಇರಬೇಕು. ಪರಮಾತ್ಮನನ್ನು ಕುರಿತು ನಾನು ಪೂಜೆ ಮಾಡ್ತೀನಿ, ಮನಸ್ಸು ಭಗವಂತನ ಮೇಲೆ ಇಡ್ತೀನಿ ಅಂತಂದಾಗ ಆ ಮನಸ್ಸು ಅದೊಂದನ್ನು ಹೊರತುಪಡಿಸಿದ್ರೆ, ಭಗವಂತನನ್ನ ಮೇಲೆ ನನ್ನ ಗಮನ ಹೋಗಬೇಕು ಅನ್ನುವಂತಹ ಒಂದನ್ನು ಹೊರತುಪಡಿಸಿದ್ರೆ
ಬೇರೆ ಇನ್ನೆಲ್ಲೂ ಆ ಮನಸ್ಸಿನ ಚಿಂತನೆ ಹರಿದಾಡಬಾರ್ದು. ಸೊ ದಿಸ್ ಈಸ್ ಕಾಲ್ಡ್ ಏಕಾಗ್ರ ಚಿತ್ತ. ಸೊ ಬೇರೆ ಎಲ್ಲವೂ ಅಂತಂದರೆ ಇಲ್ಲಿ ಮನಸ್ಸು ಹೇಗೆ ಅಂತಂದರೆ ಏಕಾಗ್ರ ಚಿತ್ತ ಅಂತ ಹೇಳಿದಾಗ ಇಲ್ಲಿರುವಂತಹದ್ದು ಎಲ್ಲವೂ ಮನಸ್ಸೇ ಆಗೋಗ್ಬೇಕು. ಮನಸ್ಸನ್ನು ಹೊರತುಪಡಿಸಿದ್ರೆ ಇಲ್ಲಿ ಬೇರೆ ಇನ್ನೇನೂ ಇಲ್ಲ. ದಟ್ ಈಸ್ ಫೋಕಸ್. ಸೊ ಮನಸ್ಸು ಬೇರೆ ಎಲ್ಲೋ ಹೋಗ್ತಾ ಇದೆ ಅಂತಂದರೆ ಬೇರೆ ಎಲ್ಲೋ ಏನು ಇದೆಯಲ್ಲ, ದಟ್ ಈಸ್ ಮನಸ್ಸು. ಒನ್ಸ್ ಅಗೇನ್ ದಟ್ ಈಸ್ ಏಕಾಗ್ರ ಚಿತ್ತ. ಸೊ ಇದು ಒಂದು ಪರಿಶುದ್ಧವಾದ ಮನಸ್ಸನ್ನು ಹೇಗೆ ಹೊಂದಬಹುದು, ನಿಷ್ಠೆ ಭಗವಂತನಲ್ಲಿ ಹೇಗೆ ಇಡಬೇಕು, ನಿರ್ಮಲವಾದ ಮನಸ್ಸು. ಮನಸ್ಸಿನ ಬಗ್ಗೆ ಯಾಕೆ ಇಷ್ಟೊಂದು ವಿಚಾರ ಅಂತಂದರೆ, ಸಾಮಾನ್ಯವಾಗಿ ಮನಸ್ಸು ಅಂತಂದಾಗ ಇಟ್ ಈಸ್ ಚಂಚಲ, ಇಟ್ ಈಸ್ ಫಿಲ್ಡ್ ವಿತ್ ಪ್ಲೆಂಟಿ ಆಫ್ ಥಾಟ್ಸ್. ಆಲ್ವೇಸ್ ನಿರಂತರವಾಗಿ ಅನೇಕ ಯೋಚನೆಗಳು ಮನಸ್ಸಿನಲ್ಲಿ ಹರಿದಾಡ್ತಾ ಇರುತ್ತೆ. ಆಗ ಮನಸ್ಸು ಏನು ಮಾಡುತ್ತೆ, ಸಿಕ್ಕ ಕಡೆಗಳಲ್ಲಿ ನುಗ್ಗುತ್ತಾ ಇರುತ್ತೆ. ಅದನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ನ ಅನ್ಯಚೇತಃ. ಮನಸ್ಸು ಬೇರೆ ಇನ್ನೆಲ್ಲೂ ಇಲ್ಲ, ಕೇವಲ ಭಗವಂತ ನಿನ್ನ ಮೇಲೆ ಮಾತ್ರ ಇದೆ. ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ಶುದ್ಧವಾದ ಮನಸ್ಸಿನಿಂದ, ಏಕಾಗ್ರ ಚಿತ್ತದಿಂದ ಕೂಡಿದವನಾಗಿ ಆ ಮನುಷ್ಯ ಸಾಧಕ ಕೈ ಜೋಡಿಸಿಕೊಂಡು ಅಮೋಘ ಸ್ತೋತ್ರವನ್ನು ಈ ಒಂದು ವಿತ್ ಮಚ್ ಡೆಡಿಕೇಶನ್ ಟು ದಿ ಲಾರ್ಡ್ ಚಾಂಟ್ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡುವಂತಹದ್ದು. ಸೊ ಮತ್ತು ಯಾಕೆ ಈ ಒಂದು ಸ್ತೋತ್ರವನ್ನು ಅಮೋಘ ಸ್ತೋತ್ರ ಅಂತ ಕರೆದಿದ್ದಾರೆ ಅಂತಂದರೆ, ಇಲ್ಲಿ ಸ್ತೋತ್ರಕರ್ತ ದಟ್ ಈಸ್ ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಶಿವನನ್ನ ಕುರಿತು ಪ್ರೈಸ್ ಮಾಡಿ ಬರೆದಿರುವಂತಹದ್ದು. ಪದಗಳ ಜೋಡಣೆ, ಅವನ ರಚನೆ, ಭಗವಂತನನ್ನ ಸ್ತುತಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ಯೂಸ್ ಮಾಡಿರುವಂತಹ ವರ್ಡ್ಸು. ಹಾಗೂ ವಿಶೇಷವಾಗಿ ಈ ಸ್ತೋತ್ರವನ್ನು ಪರಮಾತ್ಮನನ್ನ ಪೂಜಿಸುವಾಗ ದೇವದೇವತೆಗಳು, ಸಾಧು ಸಂತರು, ಮಹನೀಯರುಗಳು ಅವರೆಲ್ಲ ಇಂತಹ ಮಂತ್ರವನ್ನು, ಇಂತಹ ಸ್ತೋತ್ರವನ್ನು ಯಾಕೆ ಪಠಿಸ್ತಾರೆ ಅಂತಂದರೆ, ಅವರೆಲ್ಲರಿಗೂ ಕೂಡ ಮೋಕ್ಷದ ಬಗ್ಗೆ ಅಪೇಕ್ಷೆ ಉಂಟಾಗಿರುತ್ತೆ. ಸೊ ಮೋಕ್ಷ ಪ್ರಾಪ್ತಿಗಾಗಿ ಇರುವಂತಹ ಏಕೈಕ ಕಾರಣ ಮತ್ತು ಮಾರ್ಗ ಅಂತಂದರೆ ಈ ಒಂದು ಸ್ತೋತ್ರವನ್ನು ಬಹಳ ಭಕ್ತಿಯಿಂದ ಪಠಿಸುವಂತಹದ್ದು. ಸೊ ಯಾವ ಮನಸ್ಸು ಈ ರೀತಿ ಪರಮಾತ್ಮನನ್ನ ಅಂತಂದರೆ ಶಿವನನ್ನ ಕುರಿತು ಸ್ತುತಿಸತ್ತೆ, ಅಂತಹ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಯನ್ನ ಸಾಕ್ಷಾತ್ ಕಿನ್ನರ ಅಂತಂದರೆ ಅಗೇನ್ ಇಟ್ ಈಸ್ ಒಂದು ಡಿವೈನ್ ಕ್ರಿಯೇಚರ್, ಡಿವೈನ್ ಬೀಯಿಂಗ್, ಅದು ಒಂದು ವರ್ಗ. ಸೊ ಕಿನ್ನರ ವಿಲ್ ಕಮ್ ಅಂಡ್ ಟೇಕ್ ದಟ್ ಸಾಧಕ ಟು ದಿ ಲಾರ್ಡ್ ಶಿವ ಫಾರ್ ಹಿಸ್ ಅನುಗ್ರಹ ಅಂಡ್ ಆಲ್ಸೋ ಫಾರ್ ದಿ ಮೋಕ್ಷ ಪ್ರಾಪ್ತಿ. ಸೊ ಇದು ಡೈರೆಕ್ಟ್ ಆಗಿ ಫಲಶ್ರುತಿ ಇಲ್ಲಿ ಅದನ್ನು ಈ ಸ್ತೋತ್ರದಲ್ಲಿ ನಾವು ನೋಡ್ಬೋದು. ಸೊ ಇದು ಸ್ತೋತ್ರವನ್ನು ಪಠಿಸೋದ್ರಿಂದ ಮನಸ್ಸು ಎಷ್ಟು ಗಂಭೀರವಾಗುತ್ತೆ, ಮನಸ್ಸಿನಲ್ಲಿ ಎಷ್ಟು ಒಂದು ಸ್ಟಿಲ್ನೆಸ್ ಬರುತ್ತೆ, ಅಂಡ್ ದಟ್ ಸ್ಟಿಲ್ನೆಸ್ ವಿಲ್ ಬ್ರಿಂಗ್ ಲಾಟ್ ಆಫ್ ಒಂದು ಫೋಕಸ್ಸು, ಅಂಡ್ ಥ್ರೂ ಫೋಕಸ್ ಡಿವೋಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ದಿ ಕಿನ್ನರ he himself will come and take you to Lord Shiva and he will bless you. Not only blessings, he will give you the moksha also. ಸೊ ಇದು ಎಂತಹ ಸ್ತೋತ್ರ ಅಂತಂದರೆ, ಈ ಸ್ತೋತ್ರವನ್ನು ಕೇವಲ ಯಾರೋ ಕೆಲವು ಸಾಧಕರು ಅಂತ ಅಲ್ಲ, ದೇವದೇವತೆಗಳು, ಸಾಧು ಸಂತರು, ಯಾರಿಗೆಲ್ಲ ಮೋಕ್ಷ ಬೇಕು ಅನ್ನುವಂತಹ ಅಪೇಕ್ಷೆ ಉಂಟಾಗಿರುತ್ತೆ ಅವರೆಲ್ಲರೂ ಈ ಒಂದು ಸ್ತೋತ್ರವನ್ನು ಪಠಿಸೋದ್ರಿಂದ ಈ ರೀತಿ ಸಿಗತ್ತೆ. ಸೊ ಇದು ನೇರವಾಗಿ ಫಲಶ್ರುತಿಯನ್ನು ಹೇಳ್ತಾ ಇರುವಂತಹದ್ದು. ಆಸಮಾಪ್ತಮಿದಂ ಸ್ತೋತ್ರಂ ಪುಣ್ಯಂ ಗಂಧರ್ವ ಭಾಷಿತಂ ಅಸೌಪಮ್ಯಂ ಮನೋಹಾರಿ ಶಿವಮೀಶ್ವರ ವರ್ಣನಂ. ಸೊ ದಿಸ್ ಈಸ್ ವೆರಿ ಹೋಲಿ ಸ್ತೋತ್ರ, ಬಹಳ ಪವಿತ್ರವಾದ ಸ್ತೋತ್ರ. ಅಂಡ್ ಇಟ್ ಈಸ್ ಸ್ಪೋಕನ್ ಬೈ ಗಂಧರ್ವ. ಪುಷ್ಪದಂತಾಚಾರ್ಯ ಈಸ್ ಎ ಗಂಧರ್ವ. ಸೊ ಯಾವ ರೀತಿ ಹೇಳಿದ್ದೇನೆ ಅಂತಂದರೆ, ಇಟ್ ಇಸ್ ಎ ಗಂಧರ್ವ ಭಾಷೆ, ಗಂಧರ್ವ ಭಾಷಿತಂ.
ಸೊ ಅಗೇನ್ ಗಂಧರ್ವ ಮೀನ್ಸ್ ಹೀ ಈಸ್ ಎ ದೇವಲೋಕದ ಸಂಗೀತಗಾರ, ಅವನ ಭಾಷೆಯಲ್ಲಿ ರಚನೆ ಮಾಡಿರುವಂತಹದ್ದಿದು. ಸೊ ದಟ್ ಗಂಧರ್ವ ಈಸ್ ಪುಷ್ಪದಂತಾಚಾರ್ಯ and it is very beautiful. This stotra is very beautiful. It is full of devotion. The entire rachana is filled with bhakti. ಸೊ ಪ್ರಾರಂಭದಿಂದ ಕೊನೆಯವರೆಗೆ ಶಿವನ ವರ್ಣನೆ ಮಾಡಿರುವಂತಹದ್ದು. ಈವನ್ 31 ಶ್ಲೋಕದ ನಂತರದಲ್ಲಿ ಬರುವಂತಹದ್ದನ್ನ ಫಲಶ್ರುತಿ ಅಂತ ಹೇಳಿದ್ರು ಕೂಡ ಫಲಶ್ರುತಿಗಿಂತ ಹೆಚ್ಚು ಫೋಕಸ್ ಆಗಿರುವಂತಹದ್ದು ಸ್ತುತಿಯ ಬಗ್ಗೆನೆ. ಸೊ ಶಿವನ ವರ್ಣನೆ ಆ ರೀತಿಯಾಗಿದೆ. ನಮ್ಮ ಕಲ್ಪನೆಗೆ ಮೀರಿರುವಂತಹ ವರ್ಣನೆಗಳನ್ನು ನಾವಿಲ್ಲಿ ನೋಡಬಹುದು. ಇಟ್ ಈಸ್ ಇಂಪಾಸಿಬಲ್. ನಾವು ಈ ರೀತಿ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಇಟ್ ಈಸ್ ಓನ್ಲಿ ಪುಷ್ಪದಂತಾಚಾರ್ಯ ಹೂ ಕೆನ್ ಇಮ್ಯಾಜಿನ್. ಕೇವಲ ಅಂತಹ ಭಕ್ತನಿಗೆ ಸಿಗುವಂತಹ ಕಲ್ಪನೆಗೆ ಭಗವಂತ ಸಿಕ್ಕಿದ್ದಾನೆ. ಸೊ ಅವನಿಂದ ರಚಿತವಾಗಿರುವಂತಹದ್ದು ಇದು. ಸೊ ಇದು ಈ ಸ್ತೋತ್ರ ಮತ್ತು ರಚನೆಯನ್ನು ನಾವು ಗಂಭೀರವಾಗಿ ನೋಡಿದಾಗ ಗೊತ್ತಾಗುತ್ತೆ. ಈ ಸ್ತೋತ್ರವನ್ನು ರಚನೆ ಮಾಡಿರುವಂತಹ ಸಂದರ್ಭದಲ್ಲಿ ಗಂಧರ್ವ ಭಾಷೆಯಲ್ಲಿ ರಚಿತವಾಗಿದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಯೂಸ್ ಮಾಡಿರುವಂತಹ ವರ್ಡ್ಸ್, ರಚನೆ ಮಾಡಿರುವಂತಹದ್ದು ಮತ್ತು ಸ್ತೋತ್ರದ ಅರ್ಥ ಇವೆಲ್ಲ ನಮ್ಮ ಮನಸ್ಸನ್ನ ಅಪಹರಿಸುತ್ತೆ. ಅಂಡ್ ಪುಷ್ಪದಂತಾಚಾರ್ಯ ಹಿ ಫೀಲ್ಸ್ ದಿಸ್ ಈಸ್ ವೆರಿ ಅಪ್ರಾಪ್ರಿಯೇಟ್ ಸ್ತೋತ್ರ ಟು ಲಾರ್ಡ್ ಶಿವ. ಸೊ ಶಿವ ಅಂತಂದ್ರೆ ಅವನಿಗೆ ಇಂತಹ ಸ್ತೋತ್ರ ಇದು ಬಿಟ್ಟರೆ ಬೇರೆ ಇನ್ಯಾವುದು ಬೇಡ ಅಂತ he comes to that conclusion. ಇತ್ಯೇಷ ವಾಗ್ಮಯಿ ಪೂಜಾ ಶ್ರೀಮತ್ ಶಂಕರ ಪಾದಯೋಃ ಅರ್ಪಿತ ತೇನ ದೇವೇಶ ಪ್ರಿಯತಾಂ ಮೇ ಸದಾಶಿವಾಃ. So like this Shiva Mahimna Stotra, it is in the form of vocal presentation. The entire stotra consisting of ಬ್ಯೂಟಿಫುಲ್ ವರ್ಡ್ಸ್. ವಾಗ್ ಅಂತಂದರೆ ಸ್ಪೀಚ್, ಶಬ್ದ, ಪದ ಪ್ರಯೋಗಗಳು. ಸೊ ಫುಲ್ ಆಫ್ ವಂಡರ್ಫುಲ್ ವರ್ಡ್ಸ್ ಆ್ಯಂಡ್ ಈಸ್ ಆಫರ್ ಟು ಲಾರ್ಡ್ ಶಿವ. ಮತ್ತು ಒಂದು ಸಂದರ್ಭದಲ್ಲಿ ಅವನು ಪುಷ್ಪದಂತಾಚಾರ್ಯ ಹೇಳ್ತಾನೆ, ಹೇ ಪರಮಾತ್ಮ, ನಾನು ನಿನಗೆ ಒಂದು ಗಾರ್ಲ್ಯಾಂಡ್ ಅಂದರೆ ಒಂದು ಹಾರವನ್ನು ಮಾಡಿದ್ದೀನಿ. ಆ ಹಾರವನ್ನು ನಾನು ಪುಷ್ಪಗಳನ್ನು ಉಪಯೋಗಿಸಿ ಅದನ್ನು ಪೋಣಿಸಿ ಹಾರವನ್ನು ಮಾಡಿಲ್ಲ. ಈ ಸ್ತೋತ್ರ ರಚನೆಗೆ ನಾನು ಯೂಸ್ ಮಾಡಿರುವಂತಹ ಪದಗಳನ್ನು, ಶಬ್ದವನ್ನು, ಅವುಗಳನ್ನು ಒಂದಕ್ಕೊಂದು ಪೋಣಿಸಿ ಅದನ್ನು ಹಾರ ಮಾಡಿದ್ದೀನಿ. ಇಟ್ ಇಸ್ ಕಾಲ್ಡ್ ವಾಕ್ಯ ಪುಷ್ಪೋಪಹಾರ. ಸೊ ಅದನ್ನು ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಶಿವ ಈಸ್ ದಿ ಸುಪ್ರೀಮ್ ಅಮಾಂಗ್ ದಿ ದೇವತಾಸ್. ಹಿ ಈಸ್ ದಿ ಲಾರ್ಡ್ ಆಫ್ ಆಲ್ ದೇವತಾಸ್. He is Lord of all the devatas and he is my Ishta Devata. This is how Pushpadantacharya, he is offering his prayers to Lord Shiva. And Tavatatvam na janami kidrushosi maheshwarah yadrushosi mahadeva tadrushaya namo namaha. Ekakalam dvikalam va trikalam yah patennaraha ಸರ್ವ ಪಾಪ ವಿನಿರ್ಮುಕ್ತ ಶಿವಲೋಕೆ ಮಹೀಯತೆ. ಬ್ಯೂಟಿಫುಲ್ ಕನ್ಕ್ಲೂಷನ್. ತವ ತತ್ವಂ ನ ಜಾನಾಮಿ. ಸಿ, ನನಗೆ ಐ ಆಮ್ ಇಗ್ನೋರೆಂಟ್ ಅಬೌಟ್ ಯುವರ್ ಗ್ರೇಟ್ನೆಸ್ ಆ್ಯಂಡ್ ದಿ ರಿಯಾಲಿಟಿ, ಟ್ರೂತ್. ನನಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಇಗ್ನೋರೆಂಟ್ ಅಬೌಟ್ ಇಟ್ ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಯುವರ್ ಫಿಲಾಸಫಿ ಆಲ್ಸೋ. ಶಿವತತ್ವ ಅಂತ ಹೇಳಿದಾಗ ಅದು ಅಷ್ಟು ಸುಲಭವಾಗಿ ನನಗೆ ಅರ್ಥ ಕೂಡ ಆಗ್ತಾ ಇಲ್ಲ. ಆದರೆ ನನಗೆ ನಿನ್ನ ತತ್ವಗಳು ಬೇಕು, ನನಗೆ ಗೊತ್ತಾಗಬೇಕು. ಅದು ಅರ್ಥ ಆಗ್ತಾ ಇಲ್ಲ, ಆದರೂ ಕೂಡ ನನಗೆ ಬೇಕು. ನಾನು ತಿಳಿತಾ ಇಲ್ಲ. ಕೀದೃಶೋಸಿ ಮಹೇಶ್ವರ. ಹೇ ಮಹೇಶ್ವರ, ಏನಪ್ಪ ನಿನ್ನ ಮಹಿಮೆ, ಎಷ್ಟೊಂದು ನನಗೆ ಆಸಕ್ತಿ ಇದೆ ನಿನ್ನ ತತ್ವದಲ್ಲಿ, ಆದರೆ ಆ ತತ್ವಗಳು ನನಗೆ ಅರ್ಥ ಆಗ್ತಾ ಇಲ್ಲ.
ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲಪ್ಪ, ನನಗೆ ಬೇಕು ಅದು. ಸೋ ಎಷ್ಟು ವಿನಯ. ಹೇ ಮಹೇಶ್ವರ, ಏನಪ್ಪ ನಿನ್ನ ಮಹಿಮೆ. ಸಾಮಾನ್ಯವಾಗಿ ಯಾರೋ ಹೊಸಬರನ್ನ ನಾವು ಭೇಟಿ ಮಾಡಿದಾಗ, ಅವರ ಬಗ್ಗೆ ಆಸಕ್ತಿ ಉಂಟಾದಾಗ, ಆ ನಂತರದಲ್ಲಿ ನಾವು ಅವರ ಬಗ್ಗೆ ವಿಚಾರವನ್ನು ಮಾಡ್ತೀವಿ. ಅವ್ರು ಯಾರು, ಅವರ ವ್ಯಕ್ತಿತ್ವ ಏನು, ಅವರ ಗುಣಗಳೇನು, ಏನು ಕೆಲಸ ಮಾಡ್ತಾರೆ, ಹೇಗಿರ್ತಾರೆ, ಅವರ ಸ್ವಭಾವ ಏನು, ಇವೆಲ್ಲವನ್ನು ನಾವು ತಿಳ್ಕೊತೀವಿ. ಮತ್ತೊಬ್ಬನ ಗುಣ ಸ್ವಭಾವವನ್ನು ಕುರಿತು ನಾವು ತಿಳ್ಕೊಳ್ಳೋದು ಯಾವಾಗ ಅಂತಂದರೆ, ಅವ್ರನ್ನ ಭೇಟಿ ಮಾಡಿದ ನಂತರದಲ್ಲಿ. ನಿನ್ನ ವ್ಯಕ್ತಿತ್ವದಂತೆ, ನಿನ್ನ ನಡೆನುಡಿಗಳಂತೆ, ಅದು ಕೂಡ ನನಗೆ ನಿನ್ನ ಮೇಲೆ ಭಕ್ತಿ ಮಾಡಬೇಕು ಅನ್ನುವಂತಹ ಆಸೆ ಹೆಚ್ಚಾದ ನಂತರದಲ್ಲಿ, ಹೇಗೆ ನಾನು ಒಬ್ಬ ಹೊಸ ವ್ಯಕ್ತಿಯನ್ನು ನೋಡಿದಾಗ ಅವನ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ಉಂಟಾಗುತ್ತೆ, ಆ ರೀತಿಯಲ್ಲಿ ನಾನು ನಿನ್ನ ಇಷ್ಟಪಡ್ತಾ ಪಡ್ತಾ ಪಡ್ತಾ ನನಗೂ ಕೂಡ ನಿನ್ನ ವ್ಯಕ್ತಿತ್ವದ ಬಗ್ಗೆ, ನಿನ್ನ ಸ್ವಭಾವದ ಬಗ್ಗೆ, ನಿನ್ನ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಗಂಭೀರದ ಆಲೋಚನೆಗಳು ನನ್ನಲ್ಲಿ ಹರಿದಾಡಿ, ನಿನ್ನ ನಡೆ ನುಡಿಗಳು ಕೂಡ ಈ ರೀತಿ ಇದೆ, ಅದೇ ರೀತಿ ತಾದೃಶಸ್ಯ ನಮೋ ನಮಃ, ಅಂದರೆ ನೀ ಹೇಗಿದೆಯೋ ಈ ಒಂದು ಪರಿಣಾಮ ನಿನಗೆ ತಕ್ಕಂತೆ ನಿನ್ನ ನಡೆ ನುಡಿಗಳು ಅಂತಂದ್ರೆ ಹೇಗೆ ಅಂತಂದರೆ, ನೀ ಏನು ಹೇಳ್ತೀಯ ಆ ರೀತಿ ನೀ ನಡ್ಕೋತೀಯ, ನೀ ಯಾವ ರೀತಿ ನಡ್ಕೋತಾ ಇದೆಯಾ ಅದನ್ನೇ ಹೇಳ್ತಾ ಇದೆಯಾ, ಅದು ನನಗೆ ಬಹಳ ಇಷ್ಟ ಆಗಿದೆ. ಹೇ ಪರಮಾತ್ಮ, ಅಂತಹ ನಿನಗೆ ನಮಸ್ಕಾರ. ಇಲ್ಲಿ ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ ತನ್ನ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಅವೆಲ್ಲವನ್ನ ಹೃದಯಪೂರ್ವಕವಾಗಿ ತನ್ನ ಬುದ್ಧಿಗೆ ತೋಚಿದಂತೆ ಬಹಳ ಭಕ್ತಿಯಿಂದ ತನ್ನ ಆರಾಧ್ಯ ದೈವ ಶಿವನನ್ನ ಸ್ತುತಿ ಮಾಡಿ ಕೊನೆಗೆ ಅವನು ಹೇಳ್ತಾನೆ, ಹೇ ಮಹೇಶ್ವರ, ಏನಪ್ಪ ನಿನ್ನ ಲೀಲೆ, ಇಷ್ಟಾದರೂ ಕೂಡ ನನಗೆ ಪೂರ್ಣ ಮಟ್ಟದಲ್ಲಿ ನಿನ್ನ ಸ್ವಭಾವವನ್ನ, ಗುಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ಲೇ ಇಲ್ಲ. ಹೇ ಲಾರ್ಡ್, ಯಾವ ರೀತಿ ಇದೆಯಪ್ಪ ನೀನು, ನನಗೆ ಆಶ್ಚರ್ಯ ಆಗುತ್ತೆ. ಯು ಆರ್ ದ ಕ್ರಿಯೇಟರ್ ಆಫ್ ದಿಸ್ ಸೃಷ್ಟಿ, ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್, ಅಂಡ್ ಯು ಸಸ್ಟೈನ್ ದಿ ಯೂನಿವರ್ಸ್, and at the end you will destroy the universe also. See, you are a cosmic dancer. Through your cosmic dance you have saved this world, you have protected this universe. ಮತ್ತು ನಿನ್ನ ಮೂರನೇ ಕಣ್ಣನ್ನು ಓಪನ್ ಮಾಡಿ ಯೂನಿವರ್ಸ್ ಅಂತಂದ್ರೆ ಇಡೀ ವಿಶ್ವವನ್ನ ನೀನು ಒಂದು ರೀತಿಯಲ್ಲಿ ಬದಲಾವಣೆ ಮಾಡಿದೀಯ. ಒಂದು ಉನ್ನತವಾದ ಉದ್ದೇಶವನ್ನು ಇಟ್ಕೊಂಡು ಲೋಕ ಕಲ್ಯಾಣ ಅಂತ ಹೇಳಿ ಪಾರ್ವತಿ ಕಲ್ಯಾಣ ಆಗಬೇಕಾಗಿರುತ್ತೆ. ಪಾರ್ವತಿ ಕಲ್ಯಾಣ ಆಗಬೇಕು ಅಂತಂದಾಗ ಪಾರ್ವತಿ ಶಿ ಈಸ್ ಅವೈಲಬಲ್, ಅವಳಲ್ಲೇ ಶಿವನ ಸೇವೆ ಮಾಡ್ತಾ ಇರ್ತಾಳೆ. ಶಿವ ಧ್ಯಾನಮಗ್ನಾಗಿರ್ತಾನೆ. ಶಿವನ ಮೆಡಿಟೇಷನ್ ಅಥವಾ ತಪಸ್ಸು ಹೇಗೆ ಅಂತಂದ್ರೆ, ಒಂದು ಯುಗದಲ್ಲಿ ಅವನು ಪ್ರಾರಂಭ ಮಾಡಿದ್ರೆ ಎಷ್ಟೋ ಯುಗಗಳ ನಂತರದಲ್ಲಿ ಕೆಲ ಕ್ಷಣಗಳ ಕಾಲ ಕಣ್ಣು ತೆರೀತಾ ಇದ್ದ, ಅಷ್ಟೊಂದು ಧ್ಯಾನಮಗ್ನಾಗಿರ್ತಾ ಇದ್ದ. ಸೊ ಈಗ ಅಂತಹ ಶಿವನನ್ನ ಕಣ್ಣು ಬಿಡಿಸೋದು ಹೇಗೆ, ಧ್ಯಾನದಿಂದ ಹೊರಬರೋದು ಹೇಗೆ? ಅವನು ಧ್ಯಾನದಿಂದ ಹೊರಬಂದ್ರೆ ಆ ನಂತರದಲ್ಲಿ ಅವನಿಗೆ ಪಾರ್ವತಿಯೊಡನೆ ಕಲ್ಯಾಣವನ್ನು ಮಾಡಬಹುದು. ಆದರೆ ಅವನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಅದನ್ನಲ್ಲ ಅಂತ ಹೇಳಿ ಕಾಮದೇವನನ್ನ ಅವರು ಈ ಒಂದು ಕೆಲಸ ಮಾಡಿಕೊಡುವಂಥ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಕಾಮದೇವ ತಪಸ್ಸು ಮಾಡ್ತಾ ಇದ್ದಂತಹ ಶಿವನ ಮೇಲೆ 5 ರೀತಿಯ ಹೂವಿನ ಬಾಣಗಳನ್ನು ಪ್ರಯೋಗ ಮಾಡಿ ಅವನ ಧ್ಯಾನಕ್ಕೆ ಒಂದು ರೀತಿಯಲ್ಲಿ ಭಂಗ ಅಂತಂದರೆ ಬೇರೆ ಇನ್ಯಾವ ರೀತಿಯಿಂದ ಇಲ್ಲ, ಕೇವಲ ಲೋಕ ಕಲ್ಯಾಣ ಅರ್ಥ. ಸೊ ಅವನು ಕಣ್ಬಿಟ್ಟಾಗ ತನ್ನ ಮೂರನೇ ಕಣ್ಣಿಂದ ಅವನು ಏನು ಮಾಡ್ತಾನೆ, ಆ ಕಣ್ಣು ಓಪನ್ ಮಾಡಿದಾಗ ಎದುರಿಗಿದ್ದಂತಹ ಈ ಮನ್ಮಥ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ಇನ್ಫ್ಯಾಕ್ಟ್ ಅಲ್ಲಿ ಮನ್ಮಥ ಸುಟ್ಟು ಭಸ್ಮವಾಗಿ ಹೋದ ಶಿವನ ಮೂರನೇ ಕಣ್ಣಿಂದ ಅಂತ ಹೇಳಿದ್ರು ಕೂಡ ಅಲ್ಲಿ ಲೋಕದ ಕಲ್ಯಾಣಾರ್ಥ ಅಂತ ಹೇಳಿರೋದ್ರಿಂದ ಅಲ್ಲಿ ಒಂದು ನವಸೃಷ್ಟಿ ಆಗಬೇಕಾಗಿತ್ತು. ಸೊ ಟು ಟ್ರಾನ್ಸ್ಫಾರ್ಮ್ ದಿಸ್ ಯೂನಿವರ್ಸ್. ಸೊ ಹೀಗೆ ಯು ಆರ್ ಬೋತ್ ದಿ ಪ್ರೊಟೆಕ್ಟರ್
ಅಂಡ್ ಅಟ್ ದ ಎಂಡ್ ದ ಎಂಟೈರ್ ಯೂನಿವರ್ಸ್ ಅದು ನಿನ್ನಲ್ಲಿ ಒಂದಾಗಿ ಹೋಗುತ್ತೆ. ಇಟ್ ಡಿಸಾಲ್ವ್ಸ್ ಇನ್ ಯು. ಸೊ ಯು ಆರ್ ಬೌಂಡ್ಲೆಸ್ ಶಿವ. ಯು ಆರ್ ದಿ ಅಲ್ಟಿಮೇಟ್ ಆಶ್ರಯದಾತ. ಸಿ ಒಂದು ಕಡೆ ಅವನು ಹೇಳ್ತಾ ಇದ್ದಾನೆ, ನೀನು ಲಯಕರ್ತ, ಸೃಷ್ಟಿಯನ್ನು ನೀನು ನಾಶ ಮಾಡ್ತೀಯ, ಎಂಟೈರ್ ಸೃಷ್ಟಿ ನಿನ್ನಲ್ಲಿ ಲಯವಾಗಿ ಹೋಗುತ್ತೆ. ಹಾಗೆ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಹೇಳ್ತಾ ಇದ್ದಾನೆ ನೀನೊಬ್ಬ ಆಶ್ರಯದಾತ ಅಂತ ಕೂಡ ಹೇಳ್ತಾ ಇದ್ದಾನೆ. ಸಿ ದಟ್ ಈಸ್ ದಿ ನಂಬಿಕೆ ಆನ್ ಶಿವ. ಸೊ ಯು ಆರ್ ದಿ ಅಲ್ಟಿಮೇಟ್ ಆಶ್ರಯದಾತ. ಯಾರಿಗೆ? ಯಾರೆಲ್ಲ ಶರಣಾಗಿ ನಿನ್ನ ಬಳಿ ಬರ್ತಾರೆ ಅವರೆಲ್ಲರನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತಂದರೆ ಅವ್ರಿಗೆ ಏನೋ ಒಂದು ಆಶ್ರಯ ಸಿಗ್ಬೋದು ಅಂತ ಬರ್ತಾರೆ. ಆದರೆ ನೀ ಅಂಥವ್ರಿಗೆ ಪರಂಧಾಮವನ್ನೇ ಕೊಡ್ತಾ ಇದೆಯಾ, ಮೋಕ್ಷವನ್ನೇ ಕರುಣಿಸ್ತಾ ಇದೆಯಲ್ಲಪ್ಪ. ಅವ್ರೇನೋ ಚೂರುಪಾರು ಜಾಗ ಕೇಳ್ಕೊಂಡು ಬರ್ತಾರೆ, ನಾನು ಶರಣಾಗಿರೋದು ಈ ಕಾರಣಕ್ಕಾಗಿ, ನನಗೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂತ. ಆದರೆ ನಿನಗೆ ಎಷ್ಟು ಕರುಣೆಪ್ಪ ನೀನು. ಅವ್ರು ಕೇಳ್ಕೊಂಬಂದಿದ್ದು ಒಂದು ಆಶ್ರಯ, ಆದರೆ ನೀನು ಅವರಿಗೆ ಮೋಕ್ಷವನ್ನೇ ಕೊಡ್ತಾ ಇದೀಯಾ. ಸೊ ಹೀಗೆ ಪುಷ್ಪದಂತಾಚಾರ್ಯ ವೆರಿ ಹಂಬ್ಲಿ ಸಬ್ಮಿಟಿಂಗ್. Again and again he says, I am innocent, I am ignorant, but I offer my prayers. ಸಂಪೂರ್ಣವಾಗಿ ಬಹಳ ಭಕ್ತಿಯಿಂದ ಸಿನ್ಸಿಯರ್ ಆಗಿ ನಾನು ನಿನಗೆ ಆಫರ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಅಜ್ಞಾನ ಇರಬಹುದು, ಅವಿದ್ಯೆ ಇರಬಹುದು, ನಾನೊಬ್ಬ ಇನ್ನೋಸೆಂಟ್ ಇರಬಹುದು, ಬಟ್ ನನ್ನ ಭಕ್ತಿಯಲ್ಲಿ ಆ ರೀತಿ ಯಾವುದೂ ಇಲ್ಲ. ವೆರಿ ಮೆಚ್ಯೂರ್ಡ್. ಸಂಪೂರ್ಣವಾಗಿ ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಭಕ್ತ ಆಗಿರಲಿ ಈ ಒಂದು ಶಿವಮಹಿಮ್ನ ಸ್ತೋತ್ರವನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಏಕಕಾಲಂ ದಿನಕ್ಕೆ 1 ಬಾರಿ ಅಥವಾ 2 ಬಾರಿ ಆರ್ ತ್ರಿಕಾಲಂ 3 ಬಾರಿ ಪಠಿಸಿದರೆ ಅಂತಹವನು ಪಾಪಕರ್ಮಗಳಿಂದ ವಿಮುಕ್ತನಾಗ್ತಾನೆ. ಹಾಗೂ ಕೊನೆಗೆ ತನ್ನ ಲೋಕದಲ್ಲಿಯೇ ಅಂತಂದರೆ ಭಗವಂತ ಅವನಿಗೆ ಮೋಕ್ಷವನ್ನು ಕೊಡ್ತಾನೆ, ಸಂಸಾರ ಬಂಧನಗಳನ್ನು ಅವನು ಕಳಿಸಿ ಹಾಕ್ತಾನೆ. ಸೊ ಅಗೇನ್ ದಿಸ್ ಇಸ್ ಫಲಶ್ರುತಿ. ಅಂಡ್ ಫೈನಲಿ ಶ್ರೀ ಪುಷ್ಪದಂತ ಮುಖಪಂಕಜ ನಿರ್ಗತೇನ ಸ್ತೋತ್ರೇಣ ಕಲ್ಬಿಷ ಹರೇಣ ಹರಪ್ರಿಯೇಣ ಕಂಠಸ್ಥಿತೇನ ಪಠಿತೇನ ಗೃಹಸ್ಥಿತೇನ ಸುಪ್ರಣೀತೋ ಭವತಿ ಭೂತಪತಿ ಮಹೇಶಃ. ಸಿ ಈ ಒಂದು ಬಹಳ ಅಪೂರ್ವವಾದಂತಹ ಶಿವಮಹಿಮ್ನ ಸ್ತೋತ್ರ ಇದು ಪುಷ್ಪದಂತನ ಮುಖಕಮಲಗಳಿಂದ ಹರಿದು ಬಂದಿರುವಂತಹ ಒಂದು ರಚನೆ ಇದು. ಯಾಕೆಂದ್ರೆ ಇಷ್ಟೊಂದು ಮಹಿಮೆಗಳನ್ನು ಪುಷ್ಪದಂತಾಚಾರ್ಯ ತನ್ನ ಹೃದಯದಲ್ಲಿ ಅದುಮಿ ಇಟ್ಟುಕೊಂಡಿದ್ದ. ಅದನ್ನು ಹೇಗೆ ಹೊರತರಬೇಕು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಬಗೆ ಬಗೆಯಾಗಿ ಅವನು ಪರಮಾತ್ಮ ಶಿವನನ್ನ ಅನೇಕ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಿ ಕೇವಲ ಪೂಜೆ ಮಾಡಿ ತೃಪ್ತಿಗೊಳ್ತಾ ಇದ್ದ. ಆದರೆ ಹೃದಯದಲ್ಲಿ ನಾನು ಭಗವಂತನ ಸ್ತುತಿಯನ್ನು ಮಾಡಬೇಕು ಅನ್ನುವಂತಹ ಒಂದು ವಿಚಿತ್ರವಾದ ಬಯಕೆ ಅವನಿಗೆ ಗೊತ್ತಿಲ್ಲದೆ ಅವನಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಆದರೆ ಅದನ್ನು ಹೇಗೆ ಹೊರಗೆ ಹಾಕಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ತೋಚಿದ್ದು ನಾನು ಪರಮಾತ್ಮ ಶಿವನನ್ನು ಪೂಜೆ ಮಾಡಬೇಕು. ಬಿಕಾಸ್ ಹೀ ಈಸ್ ಮೈ ಆರಾಧ್ಯ ದೈವ ಅಂಡ್ ಹೀ ಲುಕ್ಸ್ ವೆರಿ ಬ್ಯೂಟಿಫುಲ್ ವಿತ್ ದೀಸ್ ಫ್ಲವರ್ಸ್. ಈ ಫ್ಲವರ್ಗಳು ಸುಂದರವಾಗಿದೆ ಅಂತಂದರೆ ಬಿಕಾಸ್ ಇಟ್ ಈಸ್ ಟು ಬಿ ಆಫರ್ ಟು ಲಾರ್ಡ್ ಶಿವ. ಸೊ ವಿತ್ ದಟ್ ಥಿಂಕಿಂಗ್ ಅವನು ದಿನನಿತ್ಯದಲ್ಲಿ ತನಗಿರುವಂತಹ ಒಂದು ಶಕ್ತಿಯನ್ನ ಇದಕ್ಕಾಗಿ ಅವನು ಬಳಸ್ಕೊಂಡ್ಬಿಡ್ತಾನೆ. ಅಂತಂದ್ರೆ ತನಗೆ ಹೀ ಈಸ್ ಎ ಗಂಧರ್ವ ಬೇಸಿಕಲಿ. ಸೊ ಒಂದು ಅಪರೂಪವಾದ ಶಕ್ತಿ ಮಾಯಾ ರೂಪದಲ್ಲಿ ಅವನು ಸಂಚಾರ ಮಾಡಬಹುದು. ಬಟ್ ಅದನ್ನ ಬೇರೆ ಇನ್ಯಾವುದಕ್ಕೂ ಉಪಯೋಗಿಸ್ಕೊಳ್ಳಿಲ್ಲ. ಅವನು ಏನ್ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. ಆದರೆ ಅವನು ತನ್ನ ಶಕ್ತಿಯನ್ನ ಕೇವಲ ಶಿವನನ್ನ ಪೂಜೆ ಮಾಡಬೇಕು ಅನ್ನುವಂತಹ ಏಕೈಕ ಆಸೆಯಿಂದ ಆ ತೋಟಕ್ಕೆ ಹೋಗಿ ಬಗೆಬಗೆಯ ಅಲಂಕಾರಿಕ ಹೂವುಗಳನ್ನು ತಂದು ಶಿವನನ್ನ ಪೂಜಿಸಿ ಅವನು ಖುಷಿ ಪಡ್ತಾ ಇದ್ದ, ಆನಂದ ಪಡ್ತಾ ಇದ್ದ. ಬಟ್ ಅನ್ಫಾರ್ಚುನೇಟ್ಲಿ ದಟ್ ಗಾರ್ಡನ್ ಬಿಲಾಂಗ್ಸ್ ಟು ದಿ ಕಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್. ಆದರೆ ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಒಂದು ದಿವಸ ಕಳ್ತನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತೋಟಕ್ಕೆ ಬಂದಾಗ ಅವನು ಸಿಕ್ಕಾಕೋತಾನೆ. ಆಗ ಅವನನ್ನು ವಿಚಾರಣೆಗಾಗಿ ಬಂಧಿಸಿ ಅವನನ್ನು ಒಂದು ಕಾರಾಗೃಹದಲ್ಲಿ ಇಡ್ತಾರೆ.
ಆಗ ವಿಚಾರಣೆ ನಾಳೆ ಏನು ತೀರ್ಪು ಬರುತ್ತೆ ಗೊತ್ತಿಲ್ಲ. ಆ ತೀರ್ಪು ಯಾವ ರೀತಿ ಬೇಕಾದ್ರೂ ಆಗ್ಬೋದು, ಯಾಕೆಂದ್ರೆ ಇದು ಕಳ್ತನ, ಪರ್ಮಿಷನ್ ಇಲ್ಲದೆ ನುಗ್ಗಿರೋಂತಹದ್ದು. ಸೊ ತೀರ್ಪು ಯಾವ ರೀತಿ ಬೇಕಾದ್ರೂ ಮಹಾರಾಜ ಕೊಡ್ಬೋದು. ಅವನ ತೋಟಕ್ಕೆ ಹೋಗಿರೋದು ನಾನು ಮಾಡಿರೋಂತಹ ಬಹಳ ದೊಡ್ಡ ತಪ್ಪು ಅದು. ಸೊ ಅದರಿಂದ ನಾನು ಬಿಟ್ಬಿಡು ಅಂತ ಅವನನ್ನು ಕೇಳ್ಕೊಳ್ಳೋಕ್ಕಾಗೋದಿಲ್ಲ. ತಪ್ಪು ಮಾಡಿದ್ಮೇಲೆ ನಾನು ಅದನ್ನು ಅನುಭವಿಸ್ಲೇಬೇಕು ಆ ಶಿಕ್ಷೆಯನ್ನು. ಆದರೆ ಶಿಕ್ಷೆ ಯಾವ ರೀತಿಯಲ್ಲಿ ಜಾರಿಯಾಗತ್ತೆ, ಏನಾಗತ್ತೆ ಗೊತ್ತಿಲ್ಲ. ನಾಳೆ ಜಡ್ಜ್ಮೆಂಟ್, ಬಟ್ ಇವತ್ತು ನೌ ಐ ಆಮ್ ಫ್ರೀ. ನಾಳೆ ಬೆಳಗ್ಗೆ ಜಡ್ಜ್ಮೆಂಟ್ ಬರೋವರೆಗೂ ಐ ಆಮ್ ಫ್ರೀ. ಇಮ್ಮಿಡಿಯೇಟ್ ಆಗಿ 1 ನಿಮಿಷ 1 ಸೆಕೆಂಡ್ ವೇಸ್ಟ್ ಮಾಡದೆ ಹಿ ಸ್ಟಾರ್ಟೆಡ್ ಪ್ರೈಸಿಂಗ್ ದಿ ಲಾರ್ಡ್ ಶಿವ. ಸೊ ಆ ಸಂದರ್ಭದಲ್ಲಿ ಅಲ್ಲಿಯವರೆಗೆ ಅವನ ಹೃದಯದಲ್ಲಿ ಇದ್ದಂತಹ ಈ ಎಲ್ಲ ಪದಗಳು, ಶಬ್ದಗಳು ಎಲ್ಲ ಆ ಗಂಧರ್ವ ಭಾಷೆಯಲ್ಲಿ ರಚಿತವಾಗಿ ಹೊರಬಂದು ಸಂಪೂರ್ಣವಾಗಿ ಶಿವಮಯವೇ ಆಗಿ ಹೋಯಿತು ಈ ಒಂದು ಸ್ತೋತ್ರ. ಸೊ ಅಷ್ಟೊಂದು ಮಹಿಮೆಯನ್ನು ಅವನು ಹೃದಯದಲ್ಲಿ ಅದುಮಿಟ್ಕೊಂಡಿದ್ದ. ಅದನ್ನು ತಡ್ಕೊಳಕ್ಕಾಗಲಿಲ್ಲ ಅವನು. ಬಹಳ ದೊಡ್ಡ ಮಹಿಮೆ ಇದು ಅಂತ ಹೇಳಿ ಅವನೇನು ಮಾಡಿದಾನೆ, ಪುಸ್ತಕದಲ್ಲಿ ಬರೆದು ಮನೆಯಲ್ಲಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಪುಸ್ತಕದಲ್ಲಿ ಇರುತ್ತೆ ಅಷ್ಟೇ ಅದು. ಇದನ್ನು ಸಾಕ್ಷಾತ್ ಶಿವನಿಗೆ ಅರ್ಪಿಸಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ವಾಕ್ಯ ಪುಷ್ಪೋಪಹಾರ ಪುಸ್ತಕದಲ್ಲಿ ಬರೆದು ಬಿಟ್ರೆ ಅದು ನಮ್ಮ ಮನೆಯಲ್ಲಿ ಭಗವದ್ಗೀತೆ ಇದೆ ಅಂತ ಹೇಳಿದಂಗೆ. ಅದರಿಂದ ಅವನೇನು ಮಾಡ್ತಾನೆ, ಆ ಎಲ್ಲ ಪದಗಳನ್ನು ಸುಂದರವಾಗಿ ಪೋಣಿಸಿ ಪರಮಾತ್ಮನಿಗೆ ಪಾದಚರಣೆಗಳಿಗೆ ಅದನ್ನು ಅರ್ಪಣೆ ಮಾಡ್ತಾನೆ. ಅಂಡ್ ಹಿ ಕಾಲ್ಸ್ ಇಟ್ ವಾಕ್ಯ ಪುಷ್ಪೋಪಹಾರ. ಮತ್ತು ಸಾಕ್ಷಾತ್ ಶಿವನ ಪಾದಚರಣೆಗಳಿಗೆ ಇದನ್ನು ಅರ್ಪಣೆ ಮಾಡುವ ಮೂಲಕ ಅದು ಲೋಕಾರ್ಪಣೆ ಕೂಡ ಮಾಡಿದ್ದಾನೆ. ಸೊ ಲೋಕಾರ್ಪಣೆಯಾದ ಕಾರಣದಿಂದ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಸ್ತೋತ್ರದ ಮೂಲಕ ಪರಮಾತ್ಮ ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿ ಎನ್ನುವಂತಹದ್ದು ಕೂಡ ಅವನ ಒಂದು ಉದ್ದೇಶ. ಇತಿ ಶ್ರೀ ಪುಷ್ಪದಂತ ವಿರಚಿತಂ ಶಿವಮಹಿಮ್ನಃ ಸ್ತೋತ್ರಂ ಸಮಾಪ್ತಂ. ಇಲ್ಲಿಯವರೆಗೆ ಸುಮಾರು 34 ಎಪಿಸೋಡ್ಗಳಲ್ಲಿ ಈ ಒಂದು ಶಿವಮಹಿಮ್ನ ಸ್ತೋತ್ರ ಅಂತ 42 ಶ್ಲೋಕಗಳು, ಅವುಗಳಲ್ಲಿ 31ನೇ ಶ್ಲೋಕದ ನಂತರ ಫಲಶ್ರುತಿ ಅಂತ ಹೇಳಿ ಅಲ್ಲೂ ಕೂಡ ನಾವು ಅನೇಕ ರೀತಿಯ ಮಹಿಮೆಗಳನ್ನು ನೋಡಬಹುದಾಗಿತ್ತು. ಹಾಗೂ ಒಂದೆರಡು ನೇರವಾಗಿ ಫಲಶ್ರುತಿಗಳನ್ನು ಕೂಡ ನಾವು ನೋಡಿದ್ವಿ. ಮತ್ತು 43ನೇ ಶ್ಲೋಕ ಸಂಪೂರ್ಣವಾಗಿ ಇದು ಪುಷ್ಪದಂತನ ಅವನ ರಚನೆ, ಅವನ ಹೃದಯದಲ್ಲಿ ಇದ್ದ ಈ ಪದಗಳು ಔಟ್ ಆಫ್ ಒಂದು ಮತ್ತಷ್ಟು ಅವನ ಭಕ್ತಿ ಜಾಸ್ತಿ ಆದಾಗ ಅದನ್ನು ಅದುಮಿಟ್ಕೊಳ್ಳೋಕ್ಕೆ ಆಗದೇನೆ ನೇರವಾಗಿ ಇದು ಪರಮಾತ್ಮನ ತಲುಪಲಿ ಅಂತ ಹೇಳಿ ಅವನ ಪಾದಚರಣೆಗಳಿಗೆ ಅರ್ಪಣೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿ ಅದನ್ನು ಎಲ್ರಿಗೂ ಸಿಗೋ ಹಾಗೆ ಮಾಡಿದ್ದಾನೆ. ಸೊ ಇದನ್ನು 34 ಎಪಿಸೋಡ್ಗಳಲ್ಲಿ ಈ ಒಂದು ಶಿವಮಹಿಮ್ನ ಸ್ತೋತ್ರವನ್ನು ನಾವು ಅಧ್ಯಯನ ಮಾಡುವಂತಹ ಅವಕಾಶ ಆಯಿತು. ಮುಂದಿನ ಅವಕಾಶದಲ್ಲಿ ಮತ್ತೊಂದು ವಿಚಾರವನ್ನು ಇಟ್ಕೊಂಡು ಮತ್ತೆ ಸತ್ಸಂಗವನ್ನು ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.